ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಈಗ ಪ್ರೆಸೆಂಟ್ ಆಗಿರುವಂಥ ನೋಟಿಫಿಕೇಷನ್ಸು ಮೊತ್ತ 2 ಅಂತ ಅನ್ಬೋದು. ಇನ್ನೊಂದು 50-50 ನೋಟಿಫಿಕೇಷನ್ ಅಂದರೆ KPCL ಎಕ್ಸಾಮ್ದು. ಸೊ 100% ಇರುವಂಥ ನೋಟಿಫಿಕೇಷನ್ಸ್ ಯಾವುದಾಗುತ್ತೆ, BEL ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಆಗಿರ್ಬೋದು ಅಥವಾ BEL ಪ್ರೊಬೇಷನರಿ ಇಂಜಿನಿಯರ್ ಇರ್ಬೋದು. ಅದಾಗಿದ ನಂತರ ಇನ್ನೂ ಸಾಕಷ್ಟು ಜನ ಸ್ಟೂಡೆಂಟ್ಸು SSC JEEಗೂ ಅಪ್ಲೈ ಮಾಡಿರ್ತಾರೆ. ಸೊ ಇನ್ನು ಮುಂದೆ ಮತ್ತೆ RRB JEEನೂ ಬರುತ್ತೆ. ಸೊ ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಮೆಕ್ಯಾನಿಕಲ್ಗೆ ಬರುತ್ತೋ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಯಾವುದೇ ಥರದ ಮೆಕ್ಯಾನಿಕಲ್ ಕೋರ್ ಸಬ್ಜೆಕ್ಟ್ ಇದೆ ಅಂತಂದರೆ ಆ ಒಂದು ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಇದು ನೀವು RRB JEE, SSC JEE ಅಥವಾ BEL ಪ್ರೊಬೇಷನರಿ ಇಂಜಿನಿಯರ್ ಅಥವಾ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅಥವಾ KPCL ಎಕ್ಸಾಮ್ ಯಾವುದಕ್ಕೆ ಕನ್ಸಿಡರ್ ಮಾಡಿದ್ರು ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ BEL ಆಸ್ಪಿರೆಂಟ್ಸ್ಗೂ ಏನಾದರೂ ಈ ಥರದ ವೀಡಿಯೋಸ್ ಇನ್ನೂ ಭಾಳಷ್ಟು ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಆದಷ್ಟು ನಾನು ನನ್ನ ಕಡೆಯಿಂದ ಎಷ್ಟು ಪ್ರೊವೈಡ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಅದಾಗಿ ನಂತರ BEL ಆಸ್ಪಿರೆಂಟ್ಸು ಇಂಜಿನಿಯರಿಂಗ್ ಆಪ್ಟಿಟ್ಯೂಡ್ ಕೂಡ ಸಾಲ್ವ್ ಮಾಡಬೇಕಂದ್ರೆ ಆ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅವುಗಳನ್ನ ಕೂಡ ನೋಡ್ತಾ ಹೋಗಿ. ಸೊ ಮೊದಲ ಪ್ರಶ್ನೆ ನೋಡೋಣ ಏನಿದೆ ಅಂತೇಳಿ. ಎ ಸ್ಟೀಲ್ ರಾಡ್ ಆಫ್ ಲೆಂತ್ 1 ಮೀಟರ್. ಎ ಸ್ಟೀಲ್ ರಾಡ್ ಆಫ್ ಲೆಂತ್ 1 ಮೀಟರ್. ಸೊ ನನಗೆ ಒಂದು ಸ್ಟೀಲ್ ರಾಡ್ ಅಂತ ಹೇಳಿದ್ದಾನೆ, ಯಾವುದೋ ಒಂದು ಸ್ಟೀಲ್ ರಾಡ್ ತೊಗೊತಾ ಇದ್ದೀನಿ. ಇದು ಸ್ಟೀಲ್ ರಾಡ್ ಅಂತ ಇಟ್ಕೊಳ್ಳಿ. ಎ ಸ್ಟೀಲ್ ರಾಡ್ ಆಫ್ ಲೆಂತ್ 1 ಮೀಟರ್. ಲೆಂತ್ ಎಷ್ಟಿದೆ ಇದ್ರದ್ದು? 1 ಮೀಟರ್ ಲೆಂತ್ ಇದೆ. ಹೀಟೆಡ್ ಬೈ 50 ಡಿಗ್ರಿ. ಸೊ ಏನು ಮಾಡ್ತಿದ್ದೀನಿ ಅಂದರೆ ಹೀಟ್ ಮಾಡ್ತಾಯಿದೆ. ಸೊ ಹೀಟ್ ಮಾಡ್ತಿದ್ದಾಗ ನಿಮಗೆ ಗೊತ್ತಿರಬೇಕು, ಇಂಜಿನಿಯರಿಂಗ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸಲ್ಲಿ ಒಂದು ಕಾನ್ಸೆಪ್ಟ್ ಓದಿದ್ದೀವಿ, ಏನದು? ಥರ್ಮಲ್ ಸ್ಟ್ರೆಸಸ್. ಸೊ ಆ ಒಂದು ಕಾನ್ಸೆಪ್ಟ್ ಕಡೆಗೆ ನಾನು ಕ್ವಶನ್ಸ್ನ ತೊಗೊಂಡಿದ್ದೇನೆ. ಸೊ ಇದು ಇಷ್ಟು ಡಿಗ್ರಿ ಟೆಂಪರೇಚರ್ಗೆ ಹೀಟ್ ಮಾಡ್ತಾಯಿದ್ವಿ, ಟೆಂಪರೇಚರ್ 50 ಡಿಗ್ರಿಗೆ ಹೀಟ್ ಮಾಡ್ತಿದೆ. ಸೊ ಟೆಂಪರೇಚರ್ ಕೊಟ್ಟಿದ್ದಾನೆ. ಇಫ್ ದಿ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಥವಾ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನು 12 × 10⁶ ಬೈ ಸೆಂಟಿಗ್ರೇಡ್ ಡಿಗ್ರಿ ಸೆಂಟಿಗ್ರೇಡ್. ಸೊ ಇದು ಯಾವುದ್ರದ್ದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ? ಸ್ಟೀಲ್ದು ಆಗುತ್ತೆ. ಸೊ ಎಕ್ಸಾಮಲ್ಲಿ ನಿಮ್ಗೆ ಇದನ್ನು ಕೇಳ್ತಾನೆ, ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಫಾರ್ ಸ್ಟೀಲ್ ಎಷ್ಟು ಅಂತ ಕೇಳಿದ್ರೆ 12 × 10⁻12 × 10⁶ ಪರ್ ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿ. ಆ್ಯಂಡ್ ಯೂನಿಟನ್ನು ಕೇಳ್ಬೋದು, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ದು ಪರ್ ಡಿಗ್ರಿ ಸೆಂಟಿಗ್ರೇಡ್ ಅನ್ನಂಗೆ ಹೇಳಿ. ಆ್ಯಂಡ್ ಯಂಗ್ಸ್ ಮಾಡ್ಯುಲಸ್ಸು ಕೊಟ್ಟಿದ್ದಾರೆ. ಸೊ ನನಗೆ ಇಲ್ಲಿ ಏನೇನು ಕೊಟ್ಟಿದ್ದಾನೆ? ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಇಸ್ ಡಿನೋಟೆಡ್ ವಿತ್ ಲೆಟರ್ ಆಲ್ಫಾ. BEL ಆಸ್ಪಿರೆಂಟ್ಸ್ ಎಸ್ಪೆಷಲಿ. ಸೊ ನೊಟೇಷನ್ಸ್ ಇಂಪಾರ್ಟೆಂಟು, ನೊಟೇಷನ್ಸ್ ನೆನ್ಪಿಟ್ಕೊಳ್ಳಿ. ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಆಲ್ಫಾಯಿಂದ ಡಿನೋಟ್ ಮಾಡ್ತೀವಿ. ಸೊ ಇದೆಷ್ಟಾಗುತ್ತೆ? 12 × 10⁻⁻6. ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಯೂನಿಟ್ ಏನಾಗುತ್ತೆ? ಪರ್ ಡಿಗ್ರಿ ಸೆಂಟಿಗ್ರೇಡ್. ಎಕ್ಸಾಮಲ್ಲಿ ಕೇಳ್ತಾನೆ, ಇವನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಯಂಗ್ಸ್ ಮಾಡ್ಯುಲಸ್ ಎಷ್ಟು ಕೊಟ್ಟಿದ್ದಾರೆ? 2 × 10⁵. ಇದು ಯಂಗ್ಸ್ ಮಾಡ್ಯುಲಸ್ ಫಾರ್ ಸ್ಟೀಲ್. ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಎಷ್ಟಾಗುತ್ತೆ? 2 × 10⁵ ಆಗಿರುತ್ತೆ. ಓಕೆ, ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನೆ, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಕೊಟ್ಟಿದ್ದಾನೆ, ಲೆಂತ್ ಎಷ್ಟು ಅಂತ ಹೇಳಿದ್ದಾರೆ? 1 ಮೀಟರು. ಅದಾಗಿದ ನಂತರ ಟೆಂಪರೇಚರ್ ಚೇಂಜ್. ಇಲ್ಲಿ ಟೆಂಪರೇಚರು ಬಾರ್ದು ಎಷ್ಟೋ ಡಿಗ್ರಿ ಟೆಂಪರೇಚರ್ ಇರುತ್ತೆ, ಅದನ್ನು ಏನು ಮಾಡ್ತಿದ್ವಿ? ಹೀಟ್ ಮಾಡ್ತಿದ್ವಿ ಅಂದರೆ ಟೆಂಪರೇಚರ್ ಚೇಂಜ್ ಆಯಿತಾ? ಸೊ ಅದು ∆T ಅಂತ ತೊಗೊಳ್ತೀವಿ. ನೊಟೇಷನ್ ∆T ಆಗುತ್ತೆ ಅದಕ್ಕೆ. ಇದರ ಎಷ್ಟು ಕೊಟ್ಟಿದ್ದಾರೆ? 50 ಡಿಗ್ರಿ ಸೆಂಟಿಗ್ರೇಡ್. ಇಷ್ಟು ಡಾಟಾ ಕೊಟ್ಟಿದ್ದಾರೆ. ಏನು ಕೇಳಿದ್ದಾನೆ ಕ್ವಶನಲ್ಲಿ? ಥರ್ಮಲ್ ಸ್ಟ್ರೆಸ್ ಕೇಳಿದ್ದಾನೆ. ಯಾವಾಗ? ಎಕ್ಸ್ಪ್ಯಾನ್ಷನು ಪ್ರಿವೆಂಟ್ ಮಾಡಿದಾಗ, ಇಫ್ ಎಕ್ಸ್ಪ್ಯಾನ್ಷನ್ ಇಸ್ ಪ್ರಿವೆಂಟೆಡ್. ಸೊ ಇದೇನಪ್ಪ ಎಕ್ಸ್ಟ್ರಾ ಸೆಂಟೆನ್ಸ್ ಕೊಟ್ಟಿದ್ದಾನೆ, ಎಕ್ಸ್ಪ್ಯಾನ್ಷನ್ ಇಸ್ ಪ್ರಿವೆಂಟೆಡು ಅಂತ ಅನ್ನೋದು ನಿಮಗೆ ಪ್ರಶ್ನೆ ಬರುತ್ತೆ. ಫಸ್ಟ್ ಬೇಸಿಕ್ಕಾಗಿ ಥರ್ಮಲ್ ಸ್ಟ್ರೆಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇದ್ರ ಮೇಲೆ ನಾವು ಇವಾಗ ಏನು ಎಕ್ಸ್ಪ್ಲನೇಷನ್ ಮಾಡ್ತೀವಿ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಒಂದು ಬಾರ್ ತೊಗೊಳ್ತೀನಿ, ಒಂದು ಬಾರಿಗೆ ಒಂದು ಎಂಡ್ ಫಿಕ್ಸ್ಡ್ ಮಾಡಿರ್ತೀನಿ. ಯಾವುದು ಈ ಎಂಡ್ ಫಿಕ್ಸ್ಡ್ ಮಾಡ್ತಾಯಿದ್ದೀನಿ, ಇನ್ನೊಂದು ಎಂಡು ಫ್ರೀ ಆಗಿಬಿಡ್ತಾನೆ. ಸೊ ಫ್ರೀಯಾಗಿ ಬಿಟ್ಟರೆ ಬಾರ್ಗೆ ಈ ಥರ ಇಲ್ಲೇನು ನಾನು ಏನು ಪ್ರಿವೆಂಟ್ ಮಾಡಿಲ್ಲ, ಈ ಜಾಗದಲ್ಲಿ ಏನು ಪ್ರಿವೆಂಟ್ ಮಾಡಿಲ್ಲ ಅಂದರೆ ತಡೆದಿಲ್ಲ, ನಾನು ಫ್ರೀಯಾಗಿ ಬಿಟ್ಟಿದ್ದೀನಿ. ಆ ಕಡೆ ಏನೂ ಬಿಟ್ಟಿಲ್ಲ. ಈ ಕಡೆ ಏನು ಮಾಡಿದ್ವಿ? ಫಿಕ್ಸ್ಡ್ ಮಾಡಿದ್ವಿ. ಈ ಕಡೆ ಮಾತ್ರ ಫಿಕ್ಸ್ ಮಾಡಿಬಿಟ್ಟು ಈ ಕಡೆ ಫ್ರೀ ಆಗಿಬಿಟ್ಟಿದ್ದೀನಿ. ಸೊ ಇದು ಫ್ರೀ ಎಂಡ್ ಆಗುತ್ತೆ, ಈ ಕಡೆದು ಇದು ಫಿಕ್ಸ್ಡ್ ಎಂಡ್. ಸೊ ಯಾವ ಕಡೆ ನಾವು ಫ್ರೀ ಆಗಿಬಿಟ್ಟಿದ್ವಿ? ಈ ಕಡೆ ಎಂಡಲ್ಲಿ ಫ್ರೀ ಆಗಿಬಿಟ್ಟಿದೆ. ಸೊ ಇಂಥ ಸ್ಟೇಟಸಲ್ಲಿರೋ ಬಾರ್ನ ನಾನು ಏನು ಮಾಡ್ತೀನಿ? ಹೀಟ್ ಮಾಡ್ತೇನೆ. ಏನು ಮಾಡ್ತೀವಿ? ಹೀಟ್ ಮಾಡ್ತೀವಿ. ಹೀಟ್ ಮಾಡೋದ್ರಿಂದ ಬಾರ್ ಏನಾಗುತ್ತೆ? ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಕೂಲ್ ಮಾಡೋದ್ರಿಂದ ಬಾರ್ ಏನಾಗುತ್ತೆ? ಕಾಂಟ್ರಾಕ್ಟ್ ಆಗುತ್ತೆ. ಈ 2 ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಹೀಟ್ ಮಾಡಿದಾಗ ಬಾರ್ ಏನಾಗುತ್ತೆ? ಎಕ್ಸ್ಟೆಂಡ್ ಆಗುತ್ತೆ, ಅಂದರೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಕೂಲ್ ಮಾಡಿದಾಗ ಬಾಡಿ ಏನಾಗಬೇಕು? ಕಾಂಟ್ರಾಕ್ಟ್ ಆಗಬೇಕು, ಅಂದರೆ ಕುಗ್ಗಬೇಕು. ಈಗ ನಾನು ಇಲ್ಲಿ ಹೀಟ್ ಮಾಡ್ತಿರೋ ಕಾರಣದ ಬಾಡಿ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಬಾಡಿ ಏನಾಗುತ್ತೆ? ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಲ್ವಾ? ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಫ್ರೀ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಯಾವುದೇ ಥರದ ಪ್ರಿವೆನ್ಷನ್ ಮಾಡಿಲ್ಲ. ಬಟ್ ಇಲ್ಲಿ ಕ್ವಶನಲ್ಲಿ ಏನಂತ ಹೇಳಿದಾನೆ? ಎಕ್ಸ್ಪ್ಯಾನ್ಷನ್ ಇಸ್ ಪ್ರಿವೆಂಟೆಡ್ ಅಂದರೆ ಏನು ಮಾಡಿದ್ದೀವಿ? ಇದು ಬಾರು ಒಂದು ಎಂಡ್ ಫಿಕ್ಸ್ಡ್ ಇದೆ, ಇನ್ನೊಂದು ಎಂಡ್ ಫ್ರೀ ಇದೆ. ಸೊ ಇನ್ನೊಂದು ಎಂಡ್ ಫ್ರೀ ಮಾಡಿಲ್ಲ, ಏನು ಮಾಡಿದ್ದೀನಿ? ಎಕ್ಸ್ಪ್ಯಾನ್ಷನ್ ಪ್ರಿವೆಂಟ್ ಮಾಡಿದ್ವಿ ಅಂದರೆ ಅರ್ಥ ಫಿಕ್ಸ್ಡ್ ಮಾಡಿದ್ವಿ ಅಂತ ಅರ್ಥ ಅದು. ಸೊ 2 ಎಂಡು ಫಿಕ್ಸ್ಡ್ ಮಾಡಿಬಿಟ್ಟಿದ್ವಿ, ಎಕ್ಸ್ಪ್ಯಾನ್ಷನ್ ಆಗ್ದಂಗೆ ತಡೆದಿದ್ದೀವಿ.
ಎಕ್ಸ್ಪ್ಯಾನ್ಷನ್ ಆಗ್ದಂಗೆ ಏನು ಮಾಡ್ತಿದ್ವಿ, ತಡಿತಾ ಇದ್ದೀವಿ. ಸೊ ಇದನ್ನೇ ನಾವು ಎಕ್ಸ್ಪ್ಯಾನ್ಷನ್ ಈಸ್ ಪ್ರಿವೆಂಟೆಡ್ ಅಂತ ಹೇಳ್ತೀವಿ. ವೆನ್ ಎಕ್ಸ್ಪ್ಯಾನ್ಷನ್ ಈಸ್ ಪ್ರಿವೆಂಟ್ ಮಾಡೋದು ಅಂದರೆ ಎಕ್ಸ್ಟೆಂಡ್ ಆಗದಂಗೆ ನೋಡ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕು, ನೀವು ಫಿಕ್ಸ್ಡ್ ಮಾಡಿ. ಸೊ ಇಲ್ಲಿ ನಮಗೆ ಈ ಕೇಸ್ ಕೊಟ್ಟಿರೋದು, ಇದು ಎರಡನೇ ಕೇಸಲ್ಲಿ ಕೊಟ್ಟಿರೋದು. ನಮಗೆ ಇದು ಫಸ್ಟ್ ಕೇಸ್ದು ಸ್ವಲ್ಪ ಸೊಲ್ಯೂಷನ್ ಥಿಯರಿ ಹೇಳ್ತೀನಿ ಕೇಳಿ. ಸೊ ನನಗೆ ಎಕ್ಸ್ಪ್ಯಾನ್ಷನ್ನ ಪ್ರಿವೆಂಟ್ ಮಾಡಿಲ್ಲ, ಫ್ರೀಯಾಗಿ ಬಿಟ್ಟಿದ್ದೀನಿ. ಸೊ ಹೀಟ್ ಮಾಡಿದಾಗ ಬಾರಲ್ಲಿ ನಿಮ್ಗೇನು ಪ್ರಶ್ನೆ ಕೇಳ್ತಾನಂದರೆ, ಬಾರ್ನ ಪ್ರಿವೆಂಟ್ ಮಾಡಿಲ್ಲ ಅಂದರೆ ಎಕ್ಸ್ಪ್ಯಾನ್ಷನ್ ಆಗೋದ್ರಿಂದ ನಾವು ತಡೆದಿಲ್ಲ, ಎಕ್ಸ್ಪ್ಯಾನ್ಷನ್ಗೆ ಬಿಟ್ಟಿದ್ದೀವಿ. ಅಂಥ ಬಾರಲ್ಲಿ ಸ್ಟ್ರೆಸ್ ಏನಾದರೂ ಡೆವಲಪ್ ಆಗುತ್ತಾ ಅಂತ ಕೇಳ್ತಾನೆ. ಕಂಪ್ರೆಸಿವ್ ಸ್ಟ್ರೆಸ್ಸು, ಥರ್ಮಲ್ ಸ್ಟ್ರೆಸ್ಸು, ಟೆನ್ಸೈಲ್ ಸ್ಟ್ರೆಸ್ಸು, ಈ ಥರ ಸ್ಟ್ರೆಸ್ಸಸ್ಸು, ಶಿಯರ್ ಸ್ಟ್ರೆಸ್ ಯಾವುದಾದ್ರೂ ಸ್ಟ್ರೆಸ್ ಡೆವಲಪ್ ಆಗುತ್ತಾ ಅಂತ ಕೇಳ್ತಾನೆ. ಸೊ ನೋಡಿ ನೆನ್ಪಿಟ್ಕೊಳ್ಳಿ, ಫ್ರೀಯಾಗಿ ಬಿಟ್ಟಿದ್ದೀವಿ ಬಾರ್ಗೆ, ಎಕ್ಸ್ಟೆನ್ಷನ್ ಆಗೋದಕ್ಕೆ ಕಾಲು ಚಾಚ್ಕೊಳ್ಳೋಕೆ ಈಸಿಯಾಗಿ ಬಿಟ್ಟಿದ್ದೀವಿ, ಅಥವಾ ಬಾರ್ ಎಕ್ಸ್ಟೆಂಡ್ ಆಗೋದಕ್ಕೆ ಜಾಗ ಬಿಟ್ಟಿದ್ದೀವಿ. ಎಕ್ಸ್ಟೆಂಡ್ ಆಗೋದಕ್ಕೆ ನಾನು ಏನೂ ಪ್ರಿವೆಂಟ್ ಮಾಡಿಲ್ಲ, ಏನೂ ತಡೆದಿಲ್ಲ ಅಂತ ಕೇಸಲ್ಲಿ ಬಾರಲ್ಲಿ ಯಾವುದೇ ಥರದ ಸ್ಟ್ರೆಸ್ಸು ಡೆವಲಪ್ ಆಗೋಲ್ಲ. ಸೊ ಈ ಕೇಸಲ್ಲಿ ಏನಾಗುತ್ತೆ, ನೋ ಸ್ಟ್ರೆಸ್ಸಸ್ ಆರ್ ಡೆವಲಪ್ಡ್. ಯಾವುದೇ ಥರದ ಸ್ಟ್ರೆಸ್ ಡೆವಲಪ್ ಆಗಲಿ. ಯಾವಾಗ ವೆನ್ ಇಟ್ ಈಸ್ ಫ್ರೀ ಟು ಎಕ್ಸ್ಪ್ಯಾಂಡ್, ಯಾವಾಗ ಬಾರು ಫ್ರೀ ಆಗಿದೆ ಎಕ್ಸ್ಟೆಂಡ್ ಆಗೋದಕ್ಕೆ ಅಂದಾಗ ಆ ಬಾರಲ್ಲಿ ಯಾವುದೇ ಥರದ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಅದೇ ನನಗಿಲ್ಲೇನಾಗಿದೆ, ಎಕ್ಸ್ಪ್ಯಾನ್ಷನ್ ಈಸ್ ಪ್ರಿವೆಂಟೆಡ್. ಇಲ್ಲಿ ಎಕ್ಸ್ಪ್ಯಾನ್ಷನ್ ಏನು ಮಾಡಿದ್ವಿ, ಪ್ರಿವೆಂಟ್ ಮಾಡಿದ್ವಿ, ಅಂದರೆ ಎಕ್ಸ್ಟೆಂಡ್ ಆಗೋದನ್ನು ತಡಿತಾ ಇದ್ದೀವಿ. ಸೊ ಇಲ್ಲಿ ಥರ್ಮಲ್ ಸ್ಟ್ರೆಸ್ ಡೆವಲಪ್ ಆಗುತ್ತಂದರೆ, ಇಲ್ಲಿ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅಂತ ಹೇಳಬೇಕು. ಸೊ ಹಿಯರ್ ಸ್ಟ್ರೆಸ್ ಈಸ್ ಡೆವಲಪ್ಡ್. ಇಲ್ಲೇನಾಗುತ್ತೆ, ಸ್ಟ್ರೆಸ್ಸು ಡೆವಲಪ್ ಆಗುತ್ತೆ, ಸ್ಟ್ರೆಸ್ ಈಸ್ ಡೆವಲಪ್ಡ್. ನಿಮಗೆ ಪ್ರಶ್ನೆ ಇನ್ನೊಂದು ಕೇಳ್ತಾನೆ, ಸ್ಟ್ರೆಸ್ ಯಾವ ಥರ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಮಾಡೋದನ್ನು ಪ್ರಿವೆಂಟ್ ಮಾಡಿದ್ದೀನಿ, ಒಳಗಡೆ ನೀವೇನಂತಿದ್ದೀರಾ ಸ್ಟ್ರೆಸ್ಸನ್ನು ಡೆವಲಪ್ ಆಗುತ್ತೆ ಅಂತಿದ್ದೀರಾ. ಹಾಗಿದ್ದಾಗ ಸ್ಟ್ರೆಸ್ಸಲ್ಲಿ ಯಾವ ಥರದ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ನಮಗೆ ಈ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಬಂದಾಗ ಎರಡು ಥರದ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಯಾವುದಾದ್ರು ಒಂದು ಟೆನ್ಸೈಲು, ಒಂದು ಕಂಪ್ರೆಸಿವ್. ಯಾವಾಗ ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಯಾವಾಗ ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು. ಸೊ ನೋಡಿ, ಇಲ್ಲಿ ನಾನು ಪ್ರಿವೆಂಟ್ ಮಾಡಿದ್ದೀನಲ್ವಾ, ಪ್ರಿವೆಂಟ್ ಮಾಡಿದಾಗ ಏನಾಗುತ್ತೆ, ಬಾರ್ ಎಕ್ಸ್ಟೆಂಡ್ ಆಗಬೇಕಾಗಿರೋದನ್ನು ತಡೀತಾ ಇದೆ. ಸೊ ಬಾರ್ ಏನಾಗ್ತಿದೆ, ಹಿಂದೆಗಡೆನೇ ಬರುತ್ತೆ. ಸೊ ಇದು ಯಾವ ಟೈಪ್ ಆಫ್ ಸ್ಟ್ರೆಸ್, ಇದು ಕಂಪ್ರೆಸಿವ್ ಸ್ಟ್ರೆಸ್. ಸೊ ನೀವು ಪ್ರಿವೆಂಟ್ ಮಾಡಿದಾರ ಎಕ್ಸ್ಟೆನ್ಷನ್ ಆಗ್ದಂಗೆ ಹೀಟ್ ಮಾಡ್ತಿದ್ದಾರೆ, ಕೆಳಗಡೆ ಹೀಟೇನೋ ಮಾಡ್ತಾಯಿದ್ದೀರಾ. ಹೀಟ್ ಮಾಡ್ತಿದ್ದು ಅಂದರೆ ಏನಾಗಬೇಕು, ಬಾರ್ ಎಕ್ಸ್ಟೆಂಡ್ ಆಗಬೇಕು, ಇಲ್ಲಿವರೆಗೆ ಬರ್ತಾ ಹೋಗಬೇಕು. ಬಟ್ ನಾವೇನು ಮಾಡಿದ್ವಿ, ಪ್ರಿವೆಂಟ್ ಮಾಡಿರೋ ಕಾರಣದ ಬಾರ್ ಎಕ್ಸ್ಟೆಂಡ್ ಆಗಲ್ಲ, ಒಳಗಡೆನೇ ಹಿಂಗೆ ಇಂಟರ್ನಲ್ ಫೋರ್ಸೇ ಎಕ್ಸ್ಟ್ರಾಕ್ಟ್ ಆಗ್ತಾ ಇರುತ್ತೆ, ಒಳಗಡೆಯಿಂದ ಪುಷ್ ಮಾಡ್ದಂಗೆ ಆಗ್ತಿರುತ್ತೆ. ಸೊ ಅವಾಗ ಏನಾಗಬೇಕು, ಒಳಗಡೆ ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಅದೇ ಒಂದು ವೇಳೆ ಇದೇ ಕೇಸೇ ಇಲ್ಲೇನಾಗುತ್ತೆ, ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಕಂಪ್ರೆಸಿವ್ ಸ್ಟ್ರೆಸ್ ಸಿಗ್ಮಾ ಸಿ ಡೆವಲಪ್ ಆಗುತ್ತೆ. ಅದೇ ಒಂದು ವೇಳೆ ನಾನು ಸೇಮ್ ಕಂಡೀಷನ್ನು ಬಾರ್ ಎರಡು ಎಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಬಟ್ ನಾನಿಲ್ಲಿ ಹೀಟ್ ಮಾಡಲ್ಲ, ಏನು ಮಾಡ್ತೀನಿ, ಕೂಲ್ ಮಾಡ್ತೀನಿ. ಇಲ್ಲೇನಾಯಿತು, ಹೀಟ್ ಮಾಡಿದೆ, ಇಲ್ಲೇನು ಮಾಡ್ತಿದ್ದೆ, ಕೂಲ್ ಮಾಡಿದಾಗ ನಾನು ನಿಮ್ಗೆ ಏನಂತ ಹೇಳಿದೆ, ಬಾರ್ ಹೀಟಿಂಗ್ ಮಾಡೋದ್ರಿಂದ ಎಕ್ಸ್ಟೆನ್ಷನ್ ಆಗುತ್ತೆ, ಕೂಲಿಂಗ್ ಮಾಡೋದ್ರಿಂದ ಕಾಂಟ್ರಾಕ್ಷನ್ ಆಗುತ್ತೆ. ಸೊ ನಾನು ಎರಡೂ ಎಂಡಲ್ಲಿ ಫಿಕ್ಸ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇಟ್ಕೊಂಡಿದ್ದೀನಿ ಅಂತಲೇ ಇಟ್ಕೊಳ್ಳಿ. ಹಿಡಿದಿಟ್ಟಿದ್ವಿ ಅಂದರೆ ಬಿಗಿಯಾಗಿ ಇಟ್ಕೊಂಡಿದ್ದೀವಿ, ಈ ಕಡೆನೂ ಹಿಡಿದಿದ್ವಿ, ಈ ಕಡೆನೂ ಹಿಡಿದಿದ್ವಿ. ಕೂಲ್ ಮಾಡಿದಾಗ ಏನಾಗಬೇಕು, ಬಾರು ಕುಗ್ಗಬೇಕು, ಬಟ್ ಕುಗ್ಗಕ್ಕೆ ಬಿಡ್ತಾ ಇಲ್ಲ, ಯಾಕಂದರೆ ಇದು ಫಿಕ್ಸ್ಡ್ ಮಾಡಿರೋ ಕಾರಣದ, ಹಿಡಿದಿಟ್ಕೊಂಡಿರೋ ಕಾರಣದ ಬಾರ್ ಹಂಗೇ ಅದೇ ಪೊಸಿಷನಲ್ಲಿ ಇಟ್ಕೊಂಡಿರ್ತೀವಿ. ಅದು ಕುಗ್ಗಬೇಕು, ಬಟ್ ಕುಗ್ಗಕ್ಕೆ ಆಗ್ತಾಯಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಥರ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಹೀಟ್ ಮಾಡಿದಾಗ ಬಾರು ಎಕ್ಸ್ಟೆನ್ಷನ್ ಆಗುತ್ತೆ, ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ. ನಾನು ಎರಡು ಎಂಡಲ್ಲಿ ಪ್ರಿವೆಂಟ್ ಮಾಡಿ ಬಾಡಿನ ಹೀಟ್ ಮಾಡಿದಾಗ ಅದೇನಾಗಬೇಕು, ಎಕ್ಸ್ಟೆಂಡ್ ಆಗಬೇಕು. ಯಾಕೆ, ಹೀಟಿಂಗ್ ಮಾಡ್ತಿರೋ ಕಾರಣದ ಬಾಡಿ ಎಕ್ಸ್ಟೆಂಡ್ ಆಗಬೇಕು, ಬಟ್ ಎಕ್ಸ್ಟೆಂಡ್ ಆಗ್ತಾ ಇಲ್ಲ, ಯಾಕೆ, ಪ್ರಿವೆಂಟ್ ಮಾಡಿದ್ವಿ ಎರಡು ಎಂಡಲ್ಲಿ. ಅಂಥ ಸಂದರ್ಭದಲ್ಲಿ ಏನಾಗಬೇಕು, ಬಾಡಿ ಒಳಗಡೆ ನಿಮಗೆ ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಅದೇ ಬಾರ್ನ ಎರಡು ಕಡೆ ಫಿಕ್ಸ್ ಮಾಡಿ ಬಾರ್ನ ಹೀಟ್ ಮಾಡೋ ಬದಲು ಕೂಲ್ ಮಾಡಿದಾಗ ಬಾರ್ ಏನಾಗಬೇಕು, ಕಾಂಟ್ರಾಕ್ಟ್ ಆಗಬೇಕು, ಅಂದರೆ ಕುಗ್ಗಬೇಕು. ಬಟ್ ಎರಡು ಎಂಡಲ್ಲಿ ಫಿಕ್ಸ್ ಮಾಡಿರೋ ಕಾರಣದ ಕುಗ್ಗಲ್ಲ, ಅದು ಹಾಗೆ ಹಿಡಿದಿಟ್ಕೊಂಡಿದ್ದೀವಿ ತಾನೆ. ನೀವಿವಾಗ ಮನುಷ್ಯರನ್ನ ಹಿಂಗೆ ಇಟ್ಕೊಂಡಿರ್ತಾರಂತ ಇಟ್ಕೊಳ್ಳಿ, ಈ ಕಡೆ ಒಬ್ಬರು ಕೈಯಲ್ಲಿಂದ ಇಟ್ಕೊಂಡಿರ್ತಾರೆ ನಿಮ್ಮನ್ನು, ಈ ಕಡೆ ಒಬ್ರು ಇಟ್ಕೊಂಡು ಕೂತಿರ್ತಾರೆ. ನೀವು ಕೆಳಗಡೆ ಬೀಳಬೇಕಂತಂದ್ರೂ ನೀವು ಬೀಳಕ್ಕಾಗಲ್ಲ, ಯಾಕಂದರೆ ಇವ್ರು ಹಿಡಿದು ಇಟ್ಕೊಂಡಿದ್ದಾರೆ. ಸಿಮಿಲರಾಗಿ ಅಂದರೆ ಕಾಂಟ್ರಾಕ್ಟ್ ಆಗಬೇಕಂತಂದ್ರೂ ಇವ್ರು ಬಿಡ್ತಾ ಇಲ್ಲ, ಇವ್ರು ಹಿಂಗೆ ಹಿಡಿದು ಇಟ್ಕೊಂಡಿರೋ ಕಾರಣದ ನಿಮ್ಮ ಮೇಲೆ ಏನು ಆ್ಯಕ್ಟ್ ಆಗ್ತಿದೆ, ಟೆನ್ಸೈಲ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ಸೊ ಇಲ್ಲೂ ಅಷ್ಟೇ, ಹಿಡಿದು ಇಟ್ಕೊಂಡಿರೋ ಕಾರಣದ ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗಬೇಕು, ಬಟ್ ಕಾಂಟ್ರಾಕ್ಟ್ ಆಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ಎರಡೂ ಕಡೆ ಫಿಕ್ಸ್ಡ್ ಆಗಿದೆ. ಆ ಕಾರಣದಿಂದ ಬಾಡಿ ಒಳಗಡೆ ಯಾವ ಟೈಪ್ ಆಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಇಷ್ಟೇ. ಸೊ ಎಕ್ಸಾಮಲ್ಲಿ ನಿಮಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ನ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಇದು ಥಿಯರಿ. ಸೊ ನಿಮಗೆ ಹೀಟಿಂಗ್ ಮಾಡಿದಾಗ ಬಾಡಿ ಎಕ್ಸ್ಟೆಂಡ್ ಆಗಬೇಕು, ಬಟ್ ಫಿಕ್ಸ್ಡ್ ಮಾಡಿರೋ ಕಾರಣದ, ಪ್ರಿವೆಂಟ್ ಮಾಡಿರೋ ಕಾರಣದ, ಎಕ್ಸ್ಟೆನ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡಿರೋ ಕಾರಣದ ಬಾಡಿ ಒಳಗಡೆ ಯಾವ ಥರ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸೊ ಬಾಡಿನ ಫಿಕ್ಸ್ಡ್ ಮಾಡಿಬಿಟ್ಟಿದ್ದೀನಿ ಎರಡು ಎಂಡಲ್ಲಿ, ಬಟ್ ಏನು ಮಾಡ್ತಾಯಿದ್ದೀನಿ, ಎರಡು ಎಂಡಲ್ಲಿ ಫಿಕ್ಸ್ಡ್ ಮಾಡಿದ್ದೀನಿ, ಬಟ್ ಹೀಟಿಂಗ್ ಮಾಡಿದಂಗೆ ಕೂಲ್ ಮಾಡ್ತಾಯಿದ್ದೀನಿ. ಕೂಲ್ ಮಾಡಿದಾಗ ಏನಾಗಬೇಕು, ಬಾಡಿ ಕಾಂಟ್ರಾಕ್ಟ್ ಆಗಬೇಕು, ಬಟ್ ಕಾಂಟ್ರಾಕ್ಟ್ ಆಗಲ್ಲ, ಯಾಕೆ, ಎರಡು ಕಡೆ ಎಕ್ಸ್ಟೆನ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡಿದ್ದೀನಿ.
ಹಿಡಿದಿಟ್ಕೊಂಡಿದ್ದೀನಿ. ಅಂಥ ಸಂದರ್ಭದಲ್ಲಿ ಬಾರಿ ಏನಾಗುತ್ತೆ, ಒಳಗಡೆ ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸೊ ನಿಮಗೆ ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗೋದು ಯಾವಾಗ, ಕೂಲ್ ಮಾಡಿದಾಗ. ಅದು ಬರೀ ಕೂಲ್ ಮಾಡೋದಲ್ಲ, ಎರಡು ಎಂಡಲ್ಲಿ ಏನಾಗಿರಬೇಕು, ಫಿಕ್ಸ್ಡ್ ಆಗಿರಬೇಕು. ಎರಡು ಎಂಡಲ್ಲಿ ಏನಾಗಿರಬೇಕು, ಫಿಕ್ಸ್ಡ್ ಆಗಿರಬೇಕು. ಈ ಕೇಸಲ್ಲಿ ನಿಮಗೆ ಏನಾಗುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಅದೇ ನನಗೆ ಕಾಂಟ್ರಾಕ್ಷನ್ ಅಂತಾರೆ, ಕಂಪ್ರೆಸಿವ್ ಸ್ಟ್ರೆಸ್ ಯಾವಾಗ ಡೆವಲಪ್ ಆಗುತ್ತೆ, ಹೀಟ್ ಮಾಡಿದಾಗ. ಏನಾದಾಗ, ಹೀಟ್ ಮಾಡಿದಾಗ. ಬಾರ್ನ ಹೀಟ್ ಮಾಡಿದ್ದೀನಿ, ಬಟ್ ಬಾರ್ ಹೀಟ್ ಆಗಿದ್ದಾಗ ಎಕ್ಸ್ಪ್ಯಾಂಡ್ ಆಗಬೇಕಲ್ವಾ, ಎಕ್ಸ್ಟೆಂಡ್ ಆಗೋಲ್ಲ. ಯಾಕೆಂದರೆ ಎರಡು ಎಂಡಲ್ಲಿ ಫಿಕ್ಸ್ಡ್ ಮಾಡಿಬಿಟ್ಟಿದ್ದೀನಿ. ಇಂಥ ಕೇಸಲ್ಲಿ ನನಗೇನಾಗುತ್ತೆ, ಕೂಲ್ ಮಾಡಿದಾಗ ನಮಗೇನಾಗಬೇಕು, ಕೂಲ್ ಮಾಡಿದಾಗ, ಸಾರಿ ಇಲ್ಲಿ ನೋಡಿ ಇದೊಂದು ಮಿಸ್ಟೇಕ್ ಮಾಡಿದೆ, ಎಕ್ಸ್ಟೆನ್ಷನ್ ನಿಮಗೆ ಎಕ್ಸ್ಪ್ಲೇಷನ್ ಕೇಳಿದಿರಲ್ಲ, ಸೊ ಅದನ್ನು ಇನ್ನೊಂದು ಸಲ ಕೇಳಿ. ಸೊ ನೋಡಿ, ಕೂಲ್ ಮಾಡಿದಾಗ ಬಾಡಿ ಏನಾಗಬೇಕು, ಕಾಂಟ್ರಾಕ್ಟ್ ಆಗಬೇಕು. ಬಟ್ ಎರಡೂ ಎಂಡಲ್ಲಿ ಹಿಡಿದಿಟ್ಕೊಂಡ್ರೆ ಕಾರಣ ಏನಾಗುತ್ತೆ, ನಿಮ್ಮನ್ನು ಕೆಳಗಡೆ ಬೆಳಗ್ಗೆ ಬಿಡ್ತಾ ಇಲ್ಲ. ಯಾಕಂದರೆ ಹಿಡಿದಿಟ್ಕೊಂಡಿದ್ದೀವಿ ಅಂದರೆ ಅರ್ಥ ಏನು, ಟೆನ್ಸೈಲ್ ಸ್ಟ್ರೆಸ್ ಆ್ಯಕ್ಟ್ ಆಗ್ತಿದೆ. ಕೂಲ್ ಮಾಡಿದಾಗ ಟೆನ್ಸೈಲ್ ಸ್ಟ್ರೆಸ್, ಹೀಟ್ ಮಾಡಿದಾಗ ಕಂಪ್ರೆಸಿವ್ ಸ್ಟ್ರೆಸ್. ಯಾಕೆ ಕಂಪ್ರೆಸಿವ್ ಸ್ಟ್ರೆಸ್ಸು, ಹೀಟ್ ಮಾಡಿದಾಗ ಜನರಲಾಗಿ ಏನಾಗಬೇಕು, ಬಾಡಿ ಎಕ್ಸ್ಟೆಂಡ್ ಆಗಬೇಕು. ಬಟ್ ಎಕ್ಸ್ಟೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಪ್ರಿವೆಂಟ್ ಮಾಡಿದ್ದೀವಿ. ಸೊ ಪ್ರಿವೆಂಟ್ ಮಾಡಿದ್ವಿ ಅಂದರೆ ಗೋಡೆ ತಡೀತಾ ಇದೆ ಅಂದರೆ ಏನಾಗಬೇಕಲ್ಲಿ, ಕಂಪ್ರೆಸಿವ್ ಸ್ಟ್ರೆಸ್ಸು ಡೆವಲಪ್ ಆಗ್ತಾಯಿದೆ. ಸೊ ಈ ಕೇಸಲ್ಲಿ ಕಂಪ್ರೆಸಿವ್ ಸ್ಟ್ರೆಸ್. ಈ ಎರಡು ಡಾಟಾ ನಿಮಗೆ ಇಂಪಾರ್ಟೆಂಟು ನೋಡಿ. ಫಿಕ್ಸ್ಡ್ ಆಗಿದ್ದಾಗ, ಕೂಲ್ ಮಾಡಿದಾಗ ಏನಾಗುತ್ತೆ, ಹೀಟ್ ಮಾಡಿದಾಗ ಏನಾಗುತ್ತೆ. ಇನ್ ಕೇಸ್ ನನಗೆ ಏನು ಬಾಡಿನ ಒಂದು ಎಂಡೇ ಫಿಕ್ಸ್ಡ್ ಮಾಡಿದ್ದೀನಿ, ಎರಡು ಎಂಡು ಫಿಕ್ಸ್ ಮಾಡಿಲ್ಲ. ಎರಡು ಎಂಡ್ ಆದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಒಂದು ಎಂಡ್ ಫಿಕ್ಸ್ಡ್ ಆಗಿದ್ದೀನಿ, ಒಂದು ಎಂಡ್ ಫ್ರೀ ಬಿಟ್ಬಿಟ್ಟಿದ್ದೀನಿ. ಸೊ ಫ್ರೀಯಾಗಿ ಬಿಟ್ಟಿದ್ದೀನಿ ಅಂದಾಗ ಇಲ್ಲಿ ಹೀಟನ್ನು ಮಾಡಿ ಅಥವಾ ಕೂಲನ್ನು ಮಾಡಿ, ಕೂಲನ್ನು ಮಾಡಿ ನೀವು. ಸೊ ಏನಾಗುತ್ತೆ ಆವಾಗ, ಹೀಟನ್ನು ಮಾಡಿ ಕೂಲನ್ನು ಮಾಡಿದಾಗ ಒಳಗಡೆ ಯಾವುದೇ ಥರದ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಡೆವಲಪ್ ಆಗಲ್ಲ. ಸೊ ನೋ ಸ್ಟ್ರೆಸ್ ಇಸ್ ಡೆವಲಪ್ಡ್. ಇಲ್ಲೇನು, ನೋ ಸ್ಟ್ರೆಸ್ ಇಸ್ ಡೆವಲಪ್ಡ್. ಇಲ್ಲಿ ನೋ ಸ್ಟ್ರೆಸ್ ಇಸ್ ಡೆವಲಪ್ಡ್. ಇದು ಭಾಳ ಇಂಪಾರ್ಟೆಂಟ್. ಈ ಥಿಯರಿ ಪಾಯಿಂಟ್ಸ್ ಏನಿದೆಲ್ಲ ಎಕ್ಸಾಮಲ್ಲಿ ಇಂಪಾರ್ಟೆಂಟ್. ಈಗ ನಾನು ಪ್ರಶ್ನೆ ಕಡೆಗೆ ಬರ್ತಾಯಿದ್ದೀನಿ. ಪ್ರಶ್ನೆ ಕಡೆ ಏನು ಬರ್ತಾಯಿದ್ದೀನಿ, ಡಾಟಾ ಕೊಟ್ಟಿದ್ದೀನಿ, ಡಾಟಾಗೆ ತಕ್ಕಂಥ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇಲ್ಲೇನಾಗಿದೆ, ಎಕ್ಸ್ಟೆನ್ಷನ್ ಏನು ಮಾಡಿದ್ವಿ, ಪ್ರಿವೆಂಟ್ ಮಾಡಿದ್ವಿ. ಅಂದರೆ ಯಾವ ಕೇಸು, ಈ ಕೇಸ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರಬೇಕು. ಎಕ್ಸ್ಟೆನ್ಷನ್ನ ಆಗ್ದಂಗೆ ನೋಡ್ಕೊಳ್ತಾ ಇದ್ದೀವಿ. ಸೊ ಎಕ್ಸ್ಟೆನ್ಷನ್ ಆಗ್ದಂಗೆ ನಾವು ನೋಡ್ಕೊಳ್ಬೇಕಂದ್ರೆ, ಈಗ ಇದು ನನ್ನ ಬಾರು, ಕ್ವಶನ್ಗೆ ಹೋಗ್ತಾ ಇದ್ದೀನಿ ನಾನು, ಕ್ವಶನ್ ಪ್ರಕಾರ ತೊಗೊಳ್ತಾ ಇದ್ದೀನಿ. ಇದು ನನ್ನ ಬಾರು. ಎಕ್ಸ್ಟೆನ್ಷನ್ ಏನು ಮಾಡಿದ್ವಿ, ಇಫ್ ಎಕ್ಸ್ಟೆನ್ಷನ್ ಈಸ್ ಪ್ರಿವೆಂಟೆಡ್ ಅಥವಾ ಎಕ್ಸ್ಪೆನ್ಷನ್ ಈಸ್ ಪ್ರಿವೆಂಟ್ ಮಾಡಿದ್ವಿ ಅಂದರೆ ಎರಡು ಕಡೆ ತಡೆದಿದ್ವಿ. ಸೊ ಇದಕ್ಕೆ ಏನು ಮಾಡಿದ್ವಿ, ಹೀಟ್ ಮಾಡಿದ್ವಿ. ಎಷ್ಟು ಡಿಗ್ರಿ ಟೆಂಪರೇಚರ್ ಕೊಟ್ಟಿದ್ದೀವಿ, 50 ಡಿಗ್ರಿ ಸೆಂಟಿಗ್ರೇಡ್ ಕೊಟ್ಟಿದ್ದೀವಿ. ಮಟೀರಿಯಲ್ದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಎಷ್ಟಿದೆ, 12 × 10⁻⁻6 ಬಾರ್ ಡಿಗ್ರಿ ಸೆಂಟಿಗ್ರೇಡ್. ಇದು ಡಿಗ್ರಿ ಸೆಂಟಿಗ್ರೇಡ್ ಇದೆ. ಲೆಂತ್ ಆಫ್ ದಿ ಬಾರ್ ಎಷ್ಟಿದೆ, 1 ಮೀಟ್ರ್ ಇದೆ. ಮಟೀರಿಯಲ್ದು ಯಂಗ್ಸ್ ಮಾಡ್ಯುಲಸ್ ಎಷ್ಟಿದೆ, ಈ ಸ್ಟೀಲ್ ಎಷ್ಟಿದೆ, 2 × 10⁵ ಇದೆಲ್ಲ ಅಷ್ಟಿದೆ. ಸೊ ಇವಾಗ ನಮಗೇನು ಫೈಂಡ್ ಔಟ್ ಮಾಡಬೇಕು, ಥರ್ಮಲ್ ಸ್ಟ್ರೆಸ್ ಫೈಂಡ್ ಔಟ್ ಮಾಡಿ. ಯಾಕೆ, ನೀವು ಹೀಟ್ ಮಾಡ್ತಿದ್ದೀರಿ, ಬಾರ್ ಎಕ್ಸ್ಟೆಂಡ್ ಆಗಬೇಕು. ಬಟ್ ಎಕ್ಸ್ಟೆಂಡ್ ಆಗ್ದಂಗೆ ಏನು ಮಾಡ್ತಿದೆ, ತಡೀತಾ ಇದ್ದಾಗ ಒಳಗಡೆ ಏನು ಡೆವಲಪ್ ಆಗುತ್ತೆ, ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಇಲ್ಲಿ ಕೂಲ್ ಮಾಡ್ತಿಲ್ಲ, ಹೀಟ್ ಮಾಡ್ತಿದೆ. ಏನಾಗ್ತದೆ ಅವಾಗ, ಹೀಟ್ ಮಾಡ್ತಿರ್ಬೇಕಾದ್ರೆ ಎಕ್ಸ್ಟೆಂಡ್ ಆಗಬೇಕು. ಬಟ್ ಎಕ್ಸ್ಟೆಂಡ್ ಆಗ್ತಾ ಇಲ್ಲ ಇಲ್ಲಿ, ಯಾಕಂದರೆ ಪ್ರಿವೆಂಟ್ ಮಾಡಿದ್ವಿ. ಪ್ರಿವೆಂಟ್ ಮಾಡಿರೋ ಕಾರಣದ ಒಳಗಡೆ ಏನು ಡೆವಲಪ್ ಆಗುತ್ತೆ, ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಬಟ್ ಯಾವ ಥರದ ಸ್ಟ್ರೆಸ್ ಅದು, ಕಂಪ್ರೆಸಿವ್ ಸ್ಟ್ರೆಸ್. ಹೌದಾ, ಹೀಟ್ ಮಾಡಿ ಪ್ರಿವೆಂಟ್ ಮಾಡಿದಾಗ, ಪ್ರಿವೆಂಟ್ ಮಾಡಿದಾಗ ಒಳಗಡೆ ಡೆವಲಪ್ ಆಗೋ ಸ್ಟ್ರೆಸ್ ಯಾವುದು, ಕಂಪ್ರೆಸಿವ್ ಸ್ಟ್ರೆಸ್. ಸೊ ಹಾಗಾಗಿ ಕಂಪ್ರೆಸಿವ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಫಾರ್ಮ್ ಏನಾಗುತ್ತೆ, ಕಂಪ್ರೆಸಿವ್ ಆರ್ ಥರ್ಮಲ್ ಸ್ಟ್ರೆಸ್ಸಿಗೆ ಫಾರ್ಮ್ ಏನಾಗುತ್ತೆ, E × α∆T ಫಾರ್ಮುಲಾ ಆಗುತ್ತೆ. E × α∆T. ಸೊ ಒಳಗಡೆ ಏನು ಸ್ಟ್ರೆಸ್ ಡೆವಲಪ್ ಆಗುತ್ತಲ್ಲ, ಆ ಸ್ಟ್ರೆಸ್ಗೆ ಫಾರ್ಮುಲಾ ಬಂದು ಇದು. ಸೊ ಇಲ್ಲಿ ನಾವೇನು ಬರಿತೀವಿ, ಸಿಗ್ಮಾ ಈಸ್ ಈಕ್ವಲ್ ಟು E α∆T ಅಂತ ಬರಿತೀವಿ. ಯಾಕಂದರೆ ಹೀಟ್ ಮಾಡಿ ಪ್ರಿವೆಂಟ್ ಮಾಡಿದಾಗ ಒಳಗಡೆ ಸ್ಟ್ರೆಸ್ ಅಂತೂ ಡೆವಲಪ್ ಆಗುತ್ತೆ. ಆ ಸ್ಟ್ರೆಸ್ಸು ನನಗೇನಾಗಬೇಕು, ಒಂದು ಹೀಟ್ ಮಾಡಿ ಪ್ರಿವೆಂಟ್ ಮಾಡಿದಾಗ ಡೆವಲಪ್ ಆಗೋದು ಕಂಪ್ರೆಸಿವ್ ಸ್ಟ್ರೆಸ್ಸು, ಇದು ನಮ್ಮ ಕೇಸು. ಅದೇ ಒಂದು ವೇಳೆ ನಿಮಗೆ ಕ್ವಶನಲ್ಲಿ ಕೂಲ್ ಮಾಡ್ತಿದ್ವಿ ಬಟ್ ಎರಡು ಕಡೆ ಪ್ರಿವೆಂಟ್ ಮಾಡಿದ್ದೀವಿ ಅಂದರೆ ಅದು ಥರ್ಮಲ್ ಸ್ಟ್ರೆಸ್ಸು. ಸೊ ಇಲ್ಲಿ ಹೀಟ್ ಮಾಡಿದ್ದೀವಿ, ಪ್ರಿವೆಂಟ್ ಮಾಡಿದಾಗ ಅಲ್ಲಿ ಎಕ್ಸ್ಪೆಂಡ್ ಆಗುತ್ತೆ. ಬಟ್ ಪ್ರಿವೆಂಟ್ ಮಾಡ್ತಿರೋ ಕಾರಣದಿಂದ ಏನು ಡೆವಲಪ್ ಆಗಬೇಕು, ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗಬೇಕು. ಸೊ ಹಾಗಾಗಿ ಸಿಗ್ಮಾ ಸಿ ಅಂತ ಬರ್ತೀನಿ. ಎರಡೂ ಕೇಸಲ್ಲಿ ಫಾರ್ಮ್ ಇದೆ, ಟೆನ್ಸೈಲ್ಗೂ ಕಂಪ್ರೆಸಿವ್ಗೂ ಸೇಮ್ ಫಾರ್ಮ್ನ. ಜಸ್ಟ್ ಸಫಿಕ್ಸಲ್ಲಿ ಸಿ ಅಂತ ಬರಿತೀವಿ ಮತ್ತು ಟಿ ಅಂತ ಬರಿತೀವಿ. ಸೊ ಈಗ ಡಾಟಾದಲ್ಲಿ ಇ ಎಷ್ಟು ಕೊಟ್ಟಿದ್ದೇನೆ, 2 × 10⁵ ಇಂಟು ಆಲ್ಫಾ ಎಷ್ಟು ಕೊಟ್ಟಿದ್ದೇನೆ, 12 × 10⁻⁻6. ಟೆಂಪರೇಚರ್ ಎಷ್ಟು ಕೊಟ್ಟಿದ್ದೇನೆ, ಚೇಂಜ್ ಇನ್ ಟೆಂಪರೇಚರು 50 ಡಿಗ್ರಿ. ಒಂದೊಂದು ಸಲ ಪ್ರಶ್ನೆಯಲ್ಲಿ ಎರಡು ಟೆಂಪರೇಚರ್ ಕೊಡ್ತಾರೆ, ಆ ಕೇಸಲ್ಲಿ ಕೂಡ ನಾವು ಸೊಲ್ಯೂಷನ್ ಮಾಡ್ಬೋದು. ಸೊ 2 × 10⁵ ಇದು ಹೆಂಗೆ ಬರ್ಕೊಳ್ತೀರಾ, 2 × 10⁵ ಇಂಟು 12 ಇಂಟು 10⁻⁶. ನಾವು ಇಲ್ಲಿ ನೋಡಿ a⁻−m ಅಂತಿರೋದನ್ನ 1/a⁻m ಅಂತ ಬರಿಬೋದು ಅಲ್ವಾ. a⁻−m 1/a⁻m ಅಂದರೆ 10⁻6 ಇಂಟು 50. ಸೊ 10⁻6 10⁻5 ಕ್ಯಾನ್ಸಲ್ ಆದರೆ 2 × 12 ಇಂಟು 50 ಡಿವೈಡೆಡ್ ಬೈ, ಇಲ್ಲಿ ನೋಡಿ 10⁻6 ಇಲ್ಲಿ 10⁻5 ಒಂದಿನ 10 ಉಳಿತಾ, ಇಲ್ಲಿ ಉಳಿತು.
55 10 ಕ್ಯಾನ್ಸಲ್ ಆಗುತ್ತೆ. ಹಿಂಗೆ ಎಷ್ಟಕ್ಕೆ 10 1 10 5 ಆಗಿ. ಸೊ ಇಲ್ಲಿಗೇನಾಯಿತು 2 5 10 10 12 120 ಅಥವಾ 2 12 24 2 12 24 24 ಇಂಟು 5 120. ಏನಲ್ಲಿ ಬರಬೇಕಿದು MPa, ಯಾಕಂದರೆ ಸ್ಟ್ರೆಸ್ಸು ಯಂಗ್ಸ್ ಮಾಡ್ಯುಲಸ್ MPaನಲ್ಲಿ ಹಾಕಿದ್ವಿ, ಸ್ಟ್ರೆಸ್ MPaನಲ್ಲಿ ಬರುತ್ತೆ. ಇದೇನಿದು ಇಷ್ಟು ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಇದು ನಿಮಗೆ ಆಪ್ಷನಲ್ಲಿ ಏನಾದರೂ ನೆಗೆಟಿವ್ ಕೊಟ್ಟಿದ್ದರೆ ನೆಗೆಟಿವ್ನಲ್ಲಿ ಹಾಕ್ಕೊಳ್ತೀವಿ, ಯಾಕಂದರೆ ಕಂಪ್ರೆಸಿವ್ ಸ್ಟ್ರೆಸ್ ಅಂತೇಳಿ. ಬಟ್ ಇಲ್ಲಿ ಆಪ್ಷನಲ್ಲಿ ಎಲ್ಲೂ ನೆಗೆಟಿವ್ ಅಂತ ಏನೂ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಬರೀ ಸ್ಟ್ರೆಸ್ ಕೊಟ್ಟಿದ್ದಾನೆ, ವ್ಯಾಲ್ಯೂಸ್ ನೇರವಾಗಿ ಕೊಟ್ಟಿದ್ದಾನೆ. ಸೊ ಆಪ್ಷನಲ್ಲಿ ಏನಾಗಬೇಕು, ಡೈರೆಕ್ಟಾಗಿ ವ್ಯಾಲ್ಯೂ ಎಷ್ಟು ಬಂದಿದೆ ಅಷ್ಟು ಟಿಕ್ ಮಾಡಿ 120. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇಷ್ಟೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಥರ್ಮಲ್ ಸ್ಟ್ರೆಸ್ ಇಷ್ಟು. ಸೊ ಈಗ ತಾನೇ ನಾನು ನಿಮಗೆ ಥರ್ಮಲ್ ಸ್ಟ್ರೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಫಸ್ಟು ಬಾರ್ನ ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ, ಎಕ್ಸ್ಟೆಂಡ್ ಆಗ್ದಂಗೆ, ಅಂದರೆ ಪ್ರಿವೆಂಟ್ ಏನೂ ಮಾಡಿಲ್ಲ. ಎಕ್ಸ್ಟೆನ್ಷನ್ಗೆ ಎಕ್ಸ್ಟೆನ್ಷನ್ ಆಗಲಿ ಅಂತೇಳಿ ಬಿಟ್ಬಿಟ್ಟಿದ್ದೀನಿ, ಫಿಕ್ಸ್ಡೇ ಮಾಡಿಲ್ಲ ಅದನ್ನು. ಸೊ ಈ ಕೇಸಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಡೆವಲಪ್ ಆಗುತ್ತಾ ಅಂತ ಕೇಳಿದ್ರೆ ಸ್ಟ್ರೆಸ್ ಡೆವಲಪ್ ಆಗೋಲ್ಲ. ಏನಾಗಿರುತ್ತೆ, ಸ್ಟ್ರೆಸ್ 0 ಇರುತ್ತೆ. ಯಾವುದೇ ಥರದ ಸ್ಟ್ರೆಸ್ಸು ಡೆವಲಪ್ ಆಗೋಲ್ಲ. ಅದೇ ಒಂದು ವೇಳೆ ನನಗೆ ಮೆಟೀರಿಯಲು ಒನ್ ಎಂಡ್ ಫಿಕ್ಸ್ಡು ಇನ್ನೊಂದು ಎಂಡು ಫಿಕ್ಸ್ಡ್ ಮಾಡಿದಾಗ, 2 ಎಂಡಲ್ಲಿ ಫಿಕ್ಸ್ಡ್ ಮಾಡಿದಾಗ ಇಲ್ಲಿ ಸ್ಟ್ರೆಸ್ ಡೆವಲಪ್ ಆಗುತ್ತಾ? ಹೌದು, ಡೆವಲಪ್ ಆಗುತ್ತೆ. ಯಾವ ಥರದ ಸ್ಟ್ರೆಸ್ ಇರ್ಬೋದು ಅದು? ಒಂದು ಟೆನ್ಸೈಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಕಂಪ್ರೆಸಿವ್ ಸ್ಟ್ರೆಸ್ ಆಗಿರ್ಬೋದು. ಟೆನ್ಸೈಲ್ ಸ್ಟ್ರೆಸ್ ಅವಾಗಿರುತ್ತೆ, ಬಾಡಿನ ನೀವು ಏನು ಮಾಡ್ತೀರಾ, ಟೆನ್ಸೈಲ್ ಅಂದರೆ ಯಾವಾಗ ಮಾಡ್ತೀರಾ, ಕೂಲ್ ಮಾಡಿ. ಏನು ಮಾಡಿ? ಕೂಲ್ ಮಾಡಿದಾಗ ಏನಾಗಬೇಕು, ಮಟೀರಿಯಲು ಕಾಂಟ್ರಾಕ್ಟ್ ಆಗಬೇಕು. ಬಟ್ ಕಾಂಟ್ರಾಕ್ಟ್ ಆಗಲ್ಲ, ಯಾಕೆ? ಇವೆರಡು ಹಿಡಿದಿರೋ ಕಾರಣದ ಏನಾಗ್ತದೆ, ಹಿಂಗೆ ಫೋರ್ಸ್ ಆಗ್ತಿರುತ್ತೆ. ಹಾಗಾಗಿ ಅಲ್ಲಿ ಏನಾಗಬೇಕು, ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗಬೇಕು. ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗಬೇಕು ಕೂಲಿಂಗ್ ಮಾಡಿದಾಗ, 2 ಎಂಡು ಫಿಕ್ಸ್ಡ್ ಮಾಡಿ. ಅದೇ ಕಂಪ್ರೆಸಿವ್ ಸ್ಟ್ರೆಸ್ ಯಾವಾಗ ಡೆವಲಪ್ ಆಗುತ್ತೆ, 2 ಎಂಡ್ ಫಿಕ್ಸ್ಡ್ ಮಾಡಿ ನೀವು ಹೀಟ್ ಮಾಡ್ತೀರಾ. ಹೀಟ್ ಮಾಡಿದಾಗ ಬಾಡಿ ಏನಾಗಬೇಕು, ಎಕ್ಸ್ಟೆಂಡ್ ಆಗಬೇಕು. ಬಟ್ ಎಕ್ಸ್ಟೆಂಡ್ ಆಗ್ದಂಗೆ ತಡೆದಿರೋ ಕಾರಣದಿಂದ ಆ ಮೆಟೀರಿಯಲ್ ಮೇಲೆ ಏನಾಗುತ್ತೆ, ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಹಾಗಾಗಿ ಹೀಟಿಂಗ್ ಮಾಡಿದಾಗ ಏನಾಗುತ್ತೆ, ಕಂಪ್ರೆಸಿವ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಈ ಕೇಸಲ್ಲಿ ನಿಮಗೆ ಫಾರ್ಮ್ ಏನಿರುತ್ತೆ, ಕಂಪ್ರೆಸಿವ್ ಆಗಲಿ ಟೆನ್ಸೈಲ್ ಏನಾಗಲಿ, ಸ್ಟ್ರೆಸ್ ಫಾರ್ಮುಲಾ ಸ್ಟ್ರೆಸ್ ಈಸ್ ಈಕ್ವಲ್ ಟು E ಇಂಟು ಆಲ್ಫಾ ಡೆಲ್ಟಾ ಟಿ ಆಗುತ್ತೆ. E ಇಂಟು ಆಲ್ಫಾ ಡೆಲ್ಟಾ ಟಿ ಅಷ್ಟೇ. ಓಕೆ, ಸೊ ಈ ಫಾರ್ಮುಲಾಸು ನಮ್ಗೆ ಇಂಪಾರ್ಟೆಂಟು. ಈಗ ನಾನು ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಥರ್ಮಲ್ ಸ್ಟ್ರೆಸ್ ಇಷ್ಟು. ಥರ್ಮಲ್ ಸ್ಟ್ರೆಸ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದೆ. ಸೊ ಥರ್ಮಲ್ ಸ್ಟ್ರೆಸ್ ಯಾವಾಗ ಬರುತ್ತೆ, ನೀವು ಹೀಟ್ ಮಾಡಿ ಎಕ್ಸ್ಪೆನ್ಷನ್. ಇಲ್ಲಿ ನೋಡಿ, ಈ ಕೇಸಲ್ಲಿ ಥರ್ಮಲ್ ಸ್ಟ್ರೆಸ್ ಡೆವಲಪ್ ಆಗ್ತಾನೇ ಇಲ್ಲ, ಸ್ಟ್ರೆಸ್ಸೇ ಡೆವಲಪ್ ಆಗ್ತಿಲ್ಲ, ಥರ್ಮಲ್ ಸ್ಟ್ರೆಸ್ ಇನ್ನೊಂದು ಬರಬೇಕು. ಸೊ ಹಾಗಾಗಿ ಇದು ಫ್ರೀ ಟು ಎಕ್ಸ್ಟೆನ್ಷನ್ ಇದ್ದಾಗ ಅಥವಾ ಫ್ರೀ ಟು ಎಕ್ಸ್ಪ್ಯಾಂಡ್ ಇದ್ದಾಗ ನಿಮ್ಗೆ ಯಾವುದೇ ಥರದ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಯಾವಾಗ ವೆನ್ ಎಕ್ಸ್ಟೆನ್ಷನ್ ಈಸ್ ಪ್ರಿವೆಂಟೆಡ್, ಎಕ್ಸ್ಟೆನ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡಿದಾಗ, ವೆನ್ ಎಕ್ಸ್ಟೆನ್ಷನ್ ಈಸ್ ಪ್ರಿವೆಂಟೆಡ್, ಎಕ್ಸ್ಟೆನ್ಷನ್ ಆಗೋದನ್ನು ತಡೀತಾ ಇದ್ದಾಗ, ಆಗ ನಿಮಗೇನಾಗುತ್ತೆ, ಥರ್ಮಲ್ ಸ್ಟ್ರೆಸ್ಸು ಡೆವಲಪ್ ಆಗುತ್ತೆ. ಅದು ಕಂಪ್ರೆಸಿವ್ ನೇಚರನೇ ಇರ್ಬೋದು, ಟೆನ್ಸೈಲ್ ನೇಚರನೇ ಇರ್ಬೋದು. ಹಾಗಾಗಿ ಈ ಪ್ರಶ್ನೆಯಲ್ಲಿ ಏನು ಕೇಳಿದೆ ನೋಡಿ, ಇಟ್ ಅಕರ್ಸ್ ಓನ್ಲಿ ವೆನ್ ಟೆಂಪರೇಚರ್ ಇಂಕ್ರೀಸ್ ಆದಾಗ ಮಾತ್ರ. ನಾನು ನೋಡಿ, ಇಲ್ಲಿ ನಾನು ಏನು ಮಾಡ್ತೀನಿ, ಟೆಂಪರೇಚರ್ 100, 50, 200 ಡಿಗ್ರಿ ಕೊಟ್ಕೊತ ಹೋಗ್ತೀನಿ, ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿರುತ್ತೆ. ಬಟ್ ಇಲ್ಲಿ ಡೆವಲಪ್ ಆಗುತ್ತೆ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಸೊ ನಿಮಗೆ ಇಲ್ಲೂ ಈ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಬಾಡಿ ಒಳಗಡೆ ಸ್ಟ್ರೆಸ್ ಡೆವಲಪ್ ಆಗಬೇಕನ್ನೋದು ಏನೂ ಇಲ್ಲ. ಹಾಗಾಗಿ ಈ ಆಪ್ಷನ್ ನಿಮ್ಗೆ ತಪ್ಪಾಗೋಗುತ್ತೆ. ನಮಗೆ ಸ್ಟ್ರೆಸ್ ಯಾವಾಗ ಡೆವಲಪ್ ಆಗುತ್ತೆ, ಪ್ರಿವೆಂಟ್ ಮಾಡಿದಾಗ ಮಾತ್ರ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಯಾವ ಸ್ಟ್ರೆಸ್ಸು? ಥರ್ಮಲ್ ಸ್ಟ್ರೆಸ್. ಓಕೆ, ಸೊ ಥರ್ಮಲ್ ಸ್ಟ್ರೆಸ್ ಯಾವಾಗ ಡೆವಲಪ್ ಆಗುತ್ತೆ ಅಂದರೆ ಎಕ್ಸ್ಟೆನ್ಷನ್ ಪ್ರಿವೆಂಟ್ ಮಾಡಿದಾಗ, ಅಥವಾ ಎಕ್ಸ್ಟೆನ್ಷನ್ ಆಗೋದನ್ನು ರಿಸ್ಟ್ರಿಕ್ಟ್ ಮಾಡಿದಾಗ, ಅಥವಾ ಎಕ್ಸ್ಟೆನ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡಿದಾಗ ನಮಗೆ ಥರ್ಮಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಎಕ್ಸ್ಟೆನ್ಷನ್ ಆಗೋದನ್ನು ತಡಿದಂಗೆ ಫ್ರೀಯಾಗಿ ಬಿಟ್ಟರೆ ಅಲ್ಲಿ ಯಾವುದೇ ಥರದ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಈ ಕೇಸಲ್ಲಿ ನನಗೆ ಯಾವುದೇ ಥರದ ಸ್ಟ್ರೆಸ್ ಡೆವಲಪ್ ಆಗಲ್ಲ. ಹಾಗಾಗಿ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದ್ರಿಂದ ಸ್ಟ್ರೆಸ್ ಡೆವಲಪ್ ಆಗಲ್ಲ, ಯಾಕಂದರೆ ಫ್ರೀ ಟು ಎಕ್ಸ್ಪೆನ್ಷನ್ ಆಗ್ತಿರುತ್ತೆ. ಫ್ರೀ ಟು ಎಕ್ಸ್ಟೆನ್ಷನ್ ಕೇಸಲ್ಲಿ ಇನ್ಕ್ರೀಸ್ ಮಾಡಿದ್ರೂ ನಮಗೆ ಯಾವುದೇ ಥರದ ಸ್ಟ್ರೆಸ್ ಕಾಣಲ್ಲ. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದ್ರಿಂದ ಥರ್ಮಲ್ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಇಟ್ ಅಕರ್ಸ್ ಓನ್ಲಿ ವೆನ್ ಎಕ್ಸ್ಟೆನ್ಷನ್ ಈಸ್ ಅಲೋಡ್. ಸೊ ಎಕ್ಸ್ಪೆನ್ಷನ್ ಆಗೋದಕ್ಕೆ ನೀವು ಅಲೋ ಮಾಡಿದ್ರೆ ಸ್ಟ್ರೆಸ್ ಡೆವಲಪ್ ಆಗುತ್ತಾ? ಎಕ್ಸ್ಪೆನ್ಷನ್ ಆಗೋದಕ್ಕೆ ಅಲೋ ಮಾಡಿದಾಗ ಓನ್ಲಿ ವೆನ್ ಎಕ್ಸ್ಟೆನ್ಷನ್, ಬರೀ ಎಕ್ಸ್ಟೆನ್ಷನ್ ಆಗೋದಕ್ಕೆ ಅಲೋ ಮಾಡಿದ್ರೆ ಸ್ಟ್ರೆಸ್ ಡೆವಲಪ್ ಆಗುತ್ತಾ? ಡೆವಲಪ್ ಆಗಲ್ಲ. ಯಾಕಂದರೆ ನಿಮ್ಗೆ ಹೇಳಿದೆ ನಾನು, ಫ್ರೀ ಟು ಎಕ್ಸ್ಟೆಂಡ್ ಇದ್ದಾಗ, ಫ್ರೀ ಟು ಎಕ್ಸ್ಪ್ಯಾನ್ಷನ್ಗೆ ನಾವು ಬಿಟ್ಟುಕೊಟ್ಟಾಗ ಯಾವುದೇ ಥರದ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಸೊ ಇಲ್ಲಿ ಥರ್ಮಲ್ ಸ್ಟ್ರೆಸ್ಸು ಯಾವಾಗ ಡೆವಲಪ್ ಆಗುತ್ತೆ ಅಂತಿದ್ದಾನೆ, ಥರ್ಮಲ್ ಸ್ಟ್ರೆಸ್ ಅಕರ್ಸ್ ಓನ್ಲಿ ವೆನ್ ಎಕ್ಸ್ಪೆನ್ಷನ್ ಈಸ್ ಅಲೋಡ್. ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ನೀವು ದಾರಿ ಮಾಡಿಕೊಟ್ರೆ, ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ನೀವು ಅಲೋ ಮಾಡಿದ್ರೂ ಅಲ್ಲಿ ಯಾವುದೇ ಥರದ ಸ್ಟ್ರೆಸ್ ಡೆವಲಪ್ ಆಗಲ್ಲ. ಸೊ ಈ ಆಪ್ಷನ್ ನಮಗೇನಾಗೋಗುತ್ತೆ, ತಪ್ಪಾಗೋಗುತ್ತೆ. ಇನ್ನು ಮೂರನೇ ಆಪ್ಷನ್ ನೋಡಿ, ಇಟ್ ಅಕರ್ಸ್ ವೆನ್ ಥರ್ಮಲ್ ಡಿಫಾರ್ಮೇಷನ್ ಈಸ್ ರಿಸ್ಟ್ರೈನ್ಡ್. ಥರ್ಮಲ್ ಡಿಫಾರ್ಮೇಷನ್ನ ರೀಸ್ಟ್ರೈನ್ ಮಾಡಿದಾಗ, ರೀಸ್ಟ್ರೈನ್ಡ್ ಅಂದ್ರೇನು, ಪ್ರಿವೆಂಟ್ ಅಂತ ಅರ್ಥ. ಸೊ ನಮಗೆ ಟೆಂಪರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಬಾಡಿ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಸೊ ಆ ಎಕ್ಸ್ಟೆನ್ಷನ್ ಆಗೋದನ್ನು ನೀವೇನಾದರೂ ರಿಸ್ಟ್ರಿಕ್ಟೆಂಡ್ ಮಾಡಿದ್ರೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡೋದ್ರಿಂದ ಬಾಡಿ ಏನಾಗ್ತಿದೆ, ಡಿಫಾರ್ಮ್ ಆಗ್ತಿದೆ. ಅದೇನು ಡಿಫಾರ್ಮು? ಟೆಂಪರೇಚರಿಂದ ಆಗ್ತಿರೋ ಡಿಫಾರ್ಮೇಷನ್ ತಾನೇ, ಅಂದರೆ ಥರ್ಮಲ್ ಡಿಫಾರ್ಮೇಷನ್ ಅಂತಲೇ ಕನ್ಸಿಡರ್ ಮಾಡ್ಬೋದಾ? ಸೊ ಈ ಥರ್ಮಲ್ ಡಿಫಾರ್ಮೇಷನ್ನ ನೀವೇನಾದರೂ ಪ್ರಿವೆಂಟ್ ಮಾಡಿದ್ರೆ, ಆ ಎಕ್ಸ್ಟೆನ್ಷನ್ ಆಗ್ತಿರೋದನ್ನು
ಟೆಂಪರೇಚರಿಂದ ಆಗ್ತಿರೋ ಎಕ್ಸ್ಟೆನ್ಷನ್ನ ಪ್ರಿವೆಂಟ್ ಮಾಡಿದ್ರೆ, ರಿಸ್ಟ್ರಿಕ್ಟ್ ಮಾಡಿದ್ರೆ ಅಗೇನ್ ಡೆವಲಪ್ ಆಗುತ್ತೆ, ಥರ್ಮಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಥರ್ಮಲ್ ಸ್ಟ್ರೆಸ್ ಅಕರ್ಸ್ ವೆನ್ ಥರ್ಮಲ್ ಡಿಫಾರ್ಮೇಷನ್ ಈಸ್ ರಿಸ್ಟ್ರೈನ್ಡ್. ಸೊ ಈ ಥರ್ಮಲ್ ಡಿಫಾರ್ಮೇಷನ್ ಅನ್ನೋ ವರ್ಡ್ದು ಮೀನಿಂಗ್ ಏನು, ನಿಮಗೆ ಟೆಂಪರೇಚರ್ ಇಂಕ್ರೀಸ್ ಆಗ್ತಿರೋದ್ರಿಂದ ಬಾಡಿ ಏನಾಗಬೇಕು, ಎಕ್ಸ್ಟೆಂಡ್ ಆಗಬೇಕು. ಸೊ ಟೆಂಪರೇಚರ್ ಇಂಕ್ರೀಸ್ ಆಗೋದ್ರಿಂದ ಬಾಡಿ ಎಕ್ಸ್ಪ್ಯಾಂಡ್ ಆಗಬೇಕು. ಇದನ್ನೇ ನಾವೇನಂತ ಹೇಳ್ತೀವಿ, ಥರ್ಮಲ್ ಡಿಫಾರ್ಮೇಷನ್ ಅಂತ ಒಂದು ವರ್ಡಲ್ಲಿ ಹೇಳ್ತೀವಿ. ಸೊ ಆನ್ ಎಕ್ಸ್ಪೆನ್ಷನ್ ಡ್ಯೂ ಟು ಟೆಂಪರೇಚರ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆರ್ ಡಿಕ್ರೀಸ್ ಇನ್ ಟೆಂಪರೇಚರ್. ಆನ್ ಎಕ್ಸ್ಪೆನ್ಷನ್ ಡ್ಯೂ ಟು ಟೆಂಪರೇಚರ್ ಚೇಂಜ್ ಈಸ್ ಕಾಲ್ಡ್ ಥರ್ಮಲ್ ಡಿಫಾರ್ಮೇಷನ್. ಸೊ ಥರ್ಮಲ್ ಡಿಫಾರ್ಮೇಷನ್ ಅಂದ್ರೇನು, ಆನ್ ಎಕ್ಸ್ಪ್ಯಾನ್ಷನ್ ಆರ್ ಕಾಂಟ್ರಾಕ್ಷನ್, ಆನ್ ಎಕ್ಸ್ಪ್ಯಾನ್ಷನ್ ಆರ್ ಕಾಂಟ್ರಾಕ್ಷನ್ ಡ್ಯೂ ಟು ಥರ್ಮಲ್ ಡಿಫಾರ್ಮೇಷನ್. ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಡ್ಯೂ ಟು ಎಕ್ಸ್ಪ್ಯಾನ್ಷನ್ ಯಾವುದರಿಂದ, ಹೀಟಿಂಗ್ ಆರ್ ಕೂಲಿಂಗಿಂದ. ಇದನ್ನು ನಾವೇನಂತ ಹೇಳ್ತೀವಿ, ಟರ್ಮಲ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಸೊ ಆ ಥರ್ಮಲ್ ಡಿಫಾರ್ಮೇಷನ್ ಆಗೋದನ್ನು ನೀವು ತಡೆದ್ರೆ, ಕಾಂಟ್ರಾಕ್ಟ್ ಆಗೋದನ್ನು ಅಥವಾ ಎಕ್ಸ್ಟೆನ್ಷನ್ ಆಗೋದನ್ನು ತಡೆದ್ರೇ ನಮಗೆ ಬರೋದು ಥರ್ಮಲ್ ಸ್ಟ್ರೆಸ್. ನೆಕ್ಸ್ಟ್, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಟೆಂಪರೇಚರ್ ಚೇಂಜ್. ಸೊ ಇದೆ ತಾನೇ, ಟೆಂಪರೇಚರ್ ಚೇಂಜ್ ಇಂಕ್ರೀಸನ್ನು ಮಾಡಿರಿ, ಡಿಕ್ರೀಸನ್ನು ಮಾಡಿರಿ. ನೀವೇನಾದರೂ ಬಾಡಿ ಎಕ್ಸ್ಟೆನ್ಷನ್ ಆಗೋದಕ್ಕೆ ಪ್ರಿವೆಂಟ್ ಮಾಡ್ದಂಗೆ ಫ್ರೀ ಬಿಟ್ಟರೆ ಅಲ್ಲಿ ಯಾವುದೇ ಥರದ ಸ್ಟ್ರೆಸ್ ಡೆವಲಪ್ ಆಗೋಲ್ಲ ಅಲ್ವಾ. ಹಾಗಾಗಿ ಟೆಂಪರೇಚರ್ ಚೇಂಜ್ ಮೇಲೆ ಡಿಪೆಂಡ್ ಆಗೋಲ್ಲ. ಟೆಂಪರೇಚರ್ ಚೇಂಜ್ ಮೇಲೆ ಥರ್ಮಲ್ ಸ್ಟ್ರೆಸ್ ಡಿಪೆಂಡ್ ಆಗೋಲ್ಲ. ಥರ್ಮಲ್ ಸ್ಟ್ರೆಸ್ ಯಾವಾಗ ಡಿಪೆಂಡ್ ಆಗುತ್ತೆ, ವೆನ್ ಇಟ್ ಈಸ್ allowed to prevent, when it is restrained or when it is prevented. When thermal deformation is prevented, then only thermal stress comes into picture. Okay, thermal stress comes into picture only when the bar is restrained due to thermal deformation. ಬಾರ್ ರಿಸ್ಟ್ರೈನ್ ನಾವು ಮಾಡಿದ್ದೀವಿ ಯಾವುದರಿಂದ, ಥರ್ಮಲ್ ಡಿಫಾರ್ಮೇಷನ್ ಆಗೋದ್ರಿಂದ. ಆವಾಗೇ ಬಾಡಿ ಒಳಗಡೆ ಥರ್ಮಲ್ ಸ್ಟ್ರೆಸ್ಸು ಡೆವಲಪ್ ಆಗುತ್ತೆ. ಇಷ್ಟು ಥಿಯರಿ ನೀವು ಅರ್ಥ ಮಾಡ್ಕೊಳ್ಬೇಕು. ಥರ್ಮಲ್ ಸ್ಟ್ರೆಸ್ ಮೇಲೆ ಜೂನಿಯರ್ ಇಂಜಿನಿಯರಿಗೆ ಅಥವಾ EATಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ ಎಕ್ಸ್ಪ್ಲೇಷನ್. ಓಕೆ, ಸೊ ಆಪ್ಷನ್ ಸಿ ಆ ಪ್ರಶ್ನೆಗೆ ಉತ್ತರ ಆಗಿತ್ತು. ನೆಕ್ಸ್ಟ್ ನೋಡಿ, ಅದೇ ಥರದ ಎಕ್ಸ್ಪೆನ್ಷನ್ ಇಲ್ಲಿ ಬಂದಿದೆ ಕ್ವಶನು. 2 ರಾಡ್ಸ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಬಟ್ ಸೇಮ್ ಲೆಂತ್. ನೋಡಿ, 2 ಮೆಟೀರಿಯಲ್ಸ್ ಇದಂತೆ, 2 ರಾಡ್, ಇದೊಂದು ರಾಡು. ಓಕೆ, 2 ರಾಡ್ಸ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್. ಇದು ಕಾಪರ್ ಅಂತ ತೊಗೊಳ್ತೀನಿ, ಇದು ಸ್ಟೀಲ್ ಅಂತ ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ. ಬಟ್ ಸೇಮ್ ಲೆಂತ್, ಎರಡರದ್ದು ಸೇಮ್ ಲೆಂತ್ ಇದೆ. ಇದ್ರದ್ದು ಎಲ್ಲೆ, ಇದ್ರದ್ದು ಎಲ್ಲೆ ಅಂತಲೇ ತೊಗೊಳ್ಳೋಣ. ಆ ರಿಜಿಡ್ಲಿ ಫಿಕ್ಸ್ಡ್ ಏನು ಮಾಡಿದ್ವಿ, ಎರಡು ಎಂಡಲ್ಲಿ ರಿಜಿಡಾಗಿ ಫಿಕ್ಸ್ ಮಾಡಿಬಿಡ್ತೀವಿ. ರಿಜಿಡ್ಲಿ ಫಿಕ್ಸ್ಡ್ ಬಿಟ್ವೀನ್ 2 ಸಪೋರ್ಟ್ಸ್. ಸೊ 2 ಎಂಡಲ್ಲಿ ಏನು ಮಾಡಿದ್ದೀವಿ, ರಿಜಿಡಾಗಿ ಫಿಕ್ಸ್ ಮಾಡಿದ್ದೀವಿ. 2 ಸಪೋರ್ಟ್ಸ್ ಆರ್ ರಿಜಿಡ್ಲಿ ಫಿಕ್ಸ್ಡ್. ಇಲ್ಲೂ ಅಷ್ಟೇ 2 ಸಪೋರ್ಟ್ಸ್ ಆರ್ ರಿಜಿಡ್ಲಿ ಫಿಕ್ಸ್ಡ್. ಆ್ಯಂಡ್ ಹೀಟೆಡ್ ಈಕ್ವಲಿ, ಎರಡೂ ಹೀಟು ಈಕ್ವಲ್ ಆಗಿ ಮಾಡ್ತಿದ್ವಿ. ಅಂದರೆ ಇದು 50 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇಟ್ಕೊಳ್ಳಿ, ಇದನ್ನು 50 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ. ದ ರಾಡ್ ದಟ್ ಡೆವಲಪ್ಸ್ ಹೈಯರ್ ಸ್ಟ್ರೆಸ್ ವಿಲ್ ಬಿ ದ ಒನ್. ಸೊ ಯಾವುದು ಹೈಯರ್ ಸ್ಟ್ರೆಸ್ನ ಡೆವಲಪ್ ಮಾಡುತ್ತೆ, ಯಾವುದು ಹೆಚ್ಚು ಸ್ಟ್ರೆಸ್ನ ಡೆವಲಪ್ ಮಾಡುತ್ತೆ ಅಂತ ಕೇಳ್ತಾನೆ. ಯಾವುದು ಹೆಚ್ಚು ಸ್ಟ್ರೆಸ್ನ ಡೆವಲಪ್ ಮಾಡುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದರೆ ನಮ್ಗೆ ಇಲ್ಲಿವರೆಗೆ ಎಕ್ಸ್ಪ್ಲನೇಷನ್ ಕೇಳಿದ್ವಿ, ಯಾವುದ್ರೊಳಗಡೆ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಫ್ರೀ ಎಕ್ಸ್ಟೆನ್ಷನ್ ಆಗೋದ್ರಿಂದ, ಥರ್ಮಲ್ ಡಿಫಾರ್ಮೇಷನ್ ಆಗೋದ್ರಿಂದ ಪ್ರಿವೆಂಟ್ ಮಾಡಿದ್ರೆ ಆ ಬಾಡಿ ಒಳಗಡೆ ಥರ್ಮಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅಂತ ಹೇಳಿದ್ವಿ. ಆ ಥರ್ಮಲ್ ಸ್ಟ್ರೆಸ್ ಇದು ಟೆನ್ಸೈಲ್ ಆಗಿರ್ಬೋದು, ಕಂಪ್ರೆಷನ್ ಆಗಿರ್ಬೋದು. ಟೆನ್ಸೈಲ್ ಯಾವಾಗ ಆಗುತ್ತೆ, ಬಾಡಿ ಕೂಲ್ ಮಾಡಿದಾಗ. ಅದೇ ಕಂಪ್ರೆಸಿವ್ ಆಗುತ್ತೆ ಬಾಡಿ ಹೀಟ್ ಮಾಡಿದಾಗ. ಈ ಡಾಟಾ ಗೊತ್ತಿತ್ತು. ಒಂದು ವೇಳೆ ಬಾಡಿಗೆ ನಾವು ಏನೂ ಪ್ರಿವೆಂಟ್ ಮಾಡಿಲ್ಲ, ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಎಕ್ಸ್ಟೆನ್ಷನ್ ಆಗೋದಕ್ಕೆ ಅಂದಾಗ ಆ ಬಾಡಿಯಲ್ಲಿ ಯಾವುದೇ ಥರದ ಸ್ಟ್ರೆಸ್ ಡೆವಲಪ್ ಆಗೋಲ್ಲ. ಅಂದರೆ ಯಾವುದೇ ಥರದ ಸ್ಟ್ರೆಸ್ ಡೆವಲಪ್ ಆಗಿಲ್ಲ ಅಂದರೆ ಥರ್ಮಲ್ ಸ್ಟ್ರೆಸ್ಸು 0 ಅಂತ ಹೇಳಿದೆ. ಸೊ ಇವಾಗ ನಮಗೇನಾಗಿದೆ, ಎರಡು ಬಾಡಿನೇ ತೊಗೊಂಡಿದ್ವಿ. ಎರಡು ಮೆಟೀರಿಯಲ್ಗೂ ಎರಡು ಟೈಪಲ್ಲಿ ಫಿಕ್ಸ್ ಮಾಡಿದ್ವಾ. 2 ಟೈಪಲ್ಲಿ ಮಟೀರಿಯಲ್ ಚೇಂಜ್ ಆಗಿದೆ ಅಷ್ಟೇ. ಕಂಡೀಷನ್ ಸೇಮ್ ಇದೆ, ಟೆಂಪರೇಚರ್ ಸೇಮ್ ಇದೆ, ಲೆಂತ್ ಸೇಮ್ ಇದೆ. 2 ಎಂಡಲ್ಲಿ ಫಿಕ್ಸ್ಡ್ ಮಾಡಿದ್ವಿ. ಸೊ ಟೆಂಪರೇಚರ್ ಇಂಕ್ರೀಸ್ ಮಾಡ್ತಿದ್ದಾರೆ. ಏನು ಮಾಡ್ತಾರೆ ಇಲ್ಲಿ, ಟೆಂಪರೇಚರ್ ಈಕ್ವಲಿ ಹೀಟ್ ಮಾಡ್ತಿದ್ವಿ ಅಂದರೆ ಇಂಕ್ರೀಸ್ ಮಾಡ್ತಿದ್ವಿ ಅಂತ ಅರ್ಥ ಆಯಿತು. ಸೊ 2 ಮೆಟೀರಿಯಲಲ್ಲಿ ಸ್ಟ್ರೆಸ್ ಅಂತೂ ಡೆವಲಪ್ ಆಗುತ್ತೆ. ಬಟ್ ಎಷ್ಟು ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅನ್ನೋದೇ ಪ್ರಶ್ನೆ ಇಲ್ಲಿ. ಸೊ ಈಗ ನಮಗೆ ಇದು ಎಷ್ಟು ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅನ್ನೋದು ಮಟೀರಿಯಲ್ ಮೇಲೆ ಡಿಪೆಂಡು. ಮಟೀರಿಯಲ್ ಮೇಲೆ ಡಿಪೆಂಡು. ಸೊ ನನಗೆ ಕಾಪರ್ದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಎಷ್ಟು ಅಂತ ತಿಳ್ಕೊಳ್ಬೇಕು. ಅದೇ ಥರನೇ ಸ್ಟೀಲ್ದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಅಥವಾ ಲೀನಿಯರ್ ಎಕ್ಸ್ಪೆನ್ಷನ್ ಎಷ್ಟು ಅಂತ ತಿಳ್ಕೊಳ್ಬೇಕು ನೀವು. ಸೊ ಮೆಟೀರಿಯಲ್ದು ನೀವು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ವ್ಯಾಲ್ಯೂಸ್ ತಿಳ್ಕೊಂಡ್ರೆ ಈ ಪ್ರಶ್ನೆ ಈಸಿಯಾಗಿ ಆನ್ಸರ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ನಮಗೆ ಕಾಪರ್ದು ಎಷ್ಟಿದೆ ಅಂತ ನೀವು ತಿಳ್ಕೊಳ್ಬೇಕು. ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನು ಇದು ಆವ್ರೇಜ್ ವ್ಯಾಲ್ಯೂ ನಾವು ಬರೀತಾ ಇರೋದು. ಸಮ್ ವ್ಯಾಲ್ಯೂ ಟು ಸಮ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ಸಲ್ಲಿ. ಬಟ್ ಆವ್ರೇಜ್ ವ್ಯಾಲ್ಯೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 17 × 10⁻⁻⁶ ಪರ್ ಡಿಗ್ರಿ ಸೆಂಟಿಗ್ರೇಡ್. ಸ್ಟೀಲ್ದು ನೀವು ಪ್ರೀವಿಯಸ್ ಆಗಿ ನೋಡಿದರೆ ಎಷ್ಟು, 12 × 10⁻⁻⁶ ಪರ್ ಡಿಗ್ರಿ ಸೆಂಟಿಗ್ರೇಡ್. ಇದ್ರ ಜೊತೆಗೆ ಕಾಪರ್ದಾಯಿತು, ಸ್ಟೀಲ್ದು ಆಯ್ತಲ್ವಾ. ಕಾಂಕ್ರೀಟ್ದು ತಿಳ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ಸಲ್ಲೂ ಕಾಂಕ್ರೀಟ್ದು ಕೇಳಿದ್ದಾರೆ. ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಫಾರ್ ಕಾಂಕ್ರೀಟ್ ಎಷ್ಟಿರುತ್ತೆ, 11 × 10⁻⁻⁶ ಪರ್ ಡಿಗ್ರಿ ಸೆಂಟಿಗ್ರೇಡ್. -6 ಪರ್ ಡಿಗ್ರಿ ಸೆಂಟಿಗ್ರೇಡ್ ಪರ್. ಅದೇ ಥರನೇ
ಇನ್ನೊಂದು ಯಾವುದನ್ನ ಇಟ್ಟು ಬರ್ಕೊಳ್ಬೋದು ಅಂದರೆ ಅಲ್ಯೂಮಿನಿಯಮ್ದು ಅಂತ ತಿಳ್ಕೊಳ್ಳಿ, ಅಲ್ಯೂಮಿನಿಯಂ ಎಲ್ ಆಗುತ್ತೆ. ಅಲ್ಯೂಮಿನಿಯಮ್ದು ಎಷ್ಟಾಗುತ್ತೆ ಅಂದರೆ 23 × 10⁻⁻⁶ per degree centigrade. ಸೊ ಎಲ್ಲ ವ್ಯಾಲ್ಯೂಸ್ ಇಂಪಾರ್ಟೆಂಟು. ಸೊ ಇದರಲ್ಲಿ ಯಾವ್ದು ಹೈಯೆಸ್ಟು ಯಾವುದು ಲೋಯೆಸ್ಟ್ ಅನ್ನೋದೊಂದು ಭಾಳ ಕನ್ಫ್ಯೂಷನ್ ಆಗುತ್ತೆ ಆಸ್ಪಿರೆಂಟ್ಸ್ಗೆ. ನೋಡಿ, ಅಲ್ಯೂಮಿನಿಯಮ್ದು ಏನಿದೆಲ್ಲ 23 ಇದೆ. ಸೊ ಅಲ್ಯೂಮಿನಿಯಮ್ದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಯಾವುದು. ಅದಾಗಿದ ನಂತರ ನೆಕ್ಸ್ಟ್ ವ್ಯಾಲ್ಯೂ ಯಾವುದಿದೆ, ಕಾಪರ್ ಇದೆ. ಸೊ ಕಾಪರ್ದು ಜಾಸ್ತಿ ಇರುತ್ತೆ. ಯಾವುದು ಕಂಪೇರ್ ಮಾಡಿದ್ರೆ, ಸ್ಟೀಲ್ ಕಂಪೇರ್ ಮಾಡಿದ್ರೆ ಸ್ಟೀಲ್ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ, ಕಾಂಕ್ರೀಟ್ದು. ಇವೆಲ್ಲ ಏನು, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ಸ್. ಓಕೆ, ಈಗ ಪ್ರಶ್ನೆಗಳಿಗೆ ಬರೋಣ. ಸೊ ನೋಡಿ, ಯಾವುದ್ರಲ್ಲಿ ಹೈಯೆಸ್ಟ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅಂದರೆ ನಮಗೆ ಫಾರ್ಮ್ ಏನಿದೆ ಸ್ಟ್ರೆಸ್ದು, ಆಲ್ಫಾ ಇಂಟು ಡೆಲ್ಟಾ ಟಿ ಅಲ್ಲ, ಇ ಇಂಟು ಆಲ್ಫಾ ಡೆಲ್ಟಾ ಟಿ, ಇ ಇಂಟು ಆಲ್ಫಾ ಡೆಲ್ಟಾ ಟಿ ನಮಗಿದು ಸ್ಟ್ರೆಸ್ದು ಫಾರ್ಮುಲಾ. ಸೊ ಇದು ನೋಡಿ, ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಯಂಗ್ಸ್ ಮಾಡ್ಯುಲಸ್ ಮಟೀರಿಯಲ್ದು. ಅದಾಗಿದ ನಂತರ ಇದೇನು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಆ್ಯಂಡ್ ದೆನ್ ಟೆಂಪರೇಚರ್. ಸೊ ನನಗಿಲ್ಲಿ ಎರಡು ಮಟೀರಿಯಲ್ ಏನಾಗಿದೆ, ಎಲ್ಲ ಮಟೀರಿಯಲ್ಸು 2 ರಾಡ್ಸ್ ಆಫ್ ಡಿಫರೆಂಟ್ ಮಟೀರಿಯಲ್ ಬಟ್ ಸೇಮ್ ಲೆಂತ್ ಆರ್ ರಿಜಿಡ್ಲಿ ಫಿಕ್ಸ್ಡ್ ಬಿಟ್ವೀನ್ 2 ಸಪೋರ್ಟ್ಸ್ ಆರ್ ಹೀಟೆಡ್. ಸೊ ನನಗೆ ಇಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಸ್ಟ್ರೆಸ್ಸು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್. ಸ್ಟ್ರೆಸ್ ಡಿಪೆಂಡ್ಸ್ ಅಪಾನ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸ್ಟ್ರೆಸ್ಸು ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಮೇಲೆ ಡಿಪೆಂಡ್ ಆಗಿರೋ ಕಾರಣದಿಂದ ಯಾವ ಮಟೀರಿಯಲ್ಗೆ ಹೈಯೆಸ್ಟ್ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಇರುತ್ತೋ ಆ ಮಟೀರಿಯಲಲ್ಲಿ ಏನು ಡೆವಲಪ್ ಆಗುತ್ತೆ, ಥರ್ಮಲ್ ಸ್ಟ್ರೆಸ್ಸಸ್ಸು ಜಾಸ್ತಿ ಡೆವಲಪ್ ಆಗುತ್ತೆ. ಸೊ ಹಾಗಿದ್ದಾಗ ಇಲ್ಲಿ ನಮ್ಗೆ ಯಾವುದಾದ್ರು ಮೆಟೀರಿಯಲ್ ಕೊಟ್ಟಿದ್ದು 2 ಮೆಟೀರಿಯಲ್ಸ್ ಆಫ್ ಡಿಫರೆಂಟ್ ರಾಡ್ಸ್ ಅಂತ ಹೇಳಿದ್ದಾನೆ. ಸೊ ಡಿಫರೆಂಟ್ ರಾಡ್ಸು ಯಾವುದು ಬೇರೆ ಬೇರೆ ಮೆಟೀರಿಯಲಿಂದ ರಾಡ್ ತೊಗೊಂಡ್ರೆ ಯಾವ ಮೆಟೀರಿಯಲ್ದು ಹೈಯೆಸ್ಟ್ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಇರುತ್ತೋ ಆ ಮೆಟೀರಿಯಲ್ದು ಜಾಸ್ತಿ ಆಗುತ್ತೆ. ಆಪ್ಷನಲ್ಲಿ ನಮಗೆ ಕಾಪರು ಸಿಲ್ವರ್ ಆ ಥರ ಏನೂ ಕೊಟ್ಟಿಲ್ಲ. ಯಾವ ಮೆಟೀರಿಯಲ್ದು ಜಾಸ್ತಿ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಇರುತ್ತೋ ಆ ಮೆಟೀರಿಯಲ್ದು ಏನಾಗುತ್ತೆ, ಹೈಯರ್ ಥರ್ಮಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇದು ಲೋವರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ತಪ್ಪು, ಕ್ರಾಸ್ ಸೆಕ್ಷನಲ್ ಏರಿಯಾ ಮೇಲೆ ಡಿಪೆಂಡ್ ಇಲ್ಲ. ಇವೆರಡರಲ್ಲಿ ಕರೆಕ್ಟು, ಬಟ್ ಹೈಯರ್ ಮೆಟೀರಿಯಲ್ ಹೈಯರ್ದು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಯಾವುದಿರುತ್ತೆ ಅದರಲ್ಲಿ ಹೈಯರ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಸೊ ಈ ನಾವು ಇನ್ ಕೇಸ್ ಏನಾದರೂ ಕಾಪರು ಸ್ಟೀಲ್ ಅಂತ ಹೇಳಿಬಿಟ್ಟಿದ್ದ ಅಂದರೆ ನಿಮ್ಗೆ ಯಾವ್ದು ಆಗಬೇಕಾಯಿತು, ಕಾಪರ್ ಆಗ್ತಿತ್ತು. ಒಂದು ವೇಳೆ ಇದು ಅಲ್ಯೂಮಿನಿಯಮು ಇನ್ನೊಂದು ಇದು ಸ್ಟೀಲ್ ಕೊಟ್ಟಿದ್ದ ಅಂತಂದರೆ ಅಲ್ಯೂಮಿನಿಯಮಲ್ಲಿ ಜಾಸ್ತಿ ಡೆವಲಪ್ ಆಗ್ತಿತ್ತು ಅಲ್ವಾ. ಆ ಥರ ನೀವು ಹೇಳಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಇಫ್ ಬೋತ್ ಎಂಡ್ಸ್ ಆಫ್ ದಿ ಕಾಪರ್ ರಾಡ್ ಆರ್ ಫಿಕ್ಸ್ಡ್. ಸೊ ಏನು ಮಾಡಿದ್ದಾನೆ, ಕಾಪರ್ ರಾಡ್ ಅಂತ ಹೇಳ್ಬಿಟ್ಟಿದ್ದಾನೆ. ಇದು ಕಾಪರು, ಎರಡು ಎಂಡಲ್ಲಿ ಏನು ಮಾಡಿಬಿಟ್ಟಿದ್ದಾನೆ, ಫಿಕ್ಸ್ಡ್ ಮಾಡಿಬಿಟ್ಟಿದ್ದಾನೆ. ಇಫ್ ಬೋತ್ ಎಂಡ್ಸ್ ಆಫ್ ದಿ ಕಾಪರ್ ರಾಡ್ ಆರ್ ಫಿಕ್ಸ್ಡ್. ಓಕೆ, ಇಟ್ಸ್ ಟೆಂಪರೇಚರ್ ಏನಾಗಿದೆ, ಡಿಕ್ರೀಸ್ ಆಗ್ತಿದೆ. ಟೆಂಪರೇಚರ್ ಏನಾಗ್ತಿದೆ, ಇಟ್ಸ್ ಟೆಂಪರೇಚರ್ ಈಸ್ ಡಿಕ್ರೀಸಿಂಗ್ ಅಂದರೆ ಕಮ್ಮಿ ಆಗ್ತಿದೆ, ಕೂಲ್ ಮಾಡ್ತಾನೆ. ವಾಟ್ ವಿಲ್ ಹ್ಯಾಪನ್, ಯಾವ ಟೈಪ್ ಆಗುತ್ತೆ ನಾನು ನಿಮ್ಗೆ ಹೇಳಿದ್ದೀನಿ ಆಗಲೇ. ಸೊ ಇಫ್ ಟೆಂಪರೇಚರ್ ಈಸ್ ಡಿಕ್ರೀಸಿಂಗ್, ನಿಮಗೆ ಇಲ್ಲಿ ಕೂಲಿಂಗು ಹೀಟಿಂಗ್ ಅಂತ ನೇರವಾಗಿ ಯೂಸ್ ಮಾಡಿಲ್ಲ, ವರ್ಡಿಂಗ್ ಎಲ್ಲ ಏನು ಯೂಸ್ ಮಾಡಿದ್ದಾನೆ, ಟೆಂಪರೇಚರ್ ಡಿಕ್ರೀಸ್ ಆಗ್ತಿದೆ. ಸೊ ಟೆಂಪರೇಚರ್ ಡಿಕ್ರೀಸ್ ಆಗ್ತಿದೆ ಅಂದರೆ ಬಾಡಿನ ಕೂಲ್ ಮಾಡ್ತಿದ್ದೀವಿ ಅಂತಲೇ ಅರ್ಥ. ಸೊ ಕೂಲ್ ಮಾಡ್ತಿದ್ದಾಗ ಯಾವ ಟೈಪ್ ಆಫ್ ಡೆವಲಪ್ ಆಗಬೇಕು, ನಿಮಗೆ ಇದು ನನಗೆ ಫಿಕ್ಸ್ಡ್ ಆಗಿದೆ. ಟೆಂಪರೇಚರ್ ಏನಾಗ್ತಿದೆ, ಫಸ್ಟ್ 50 ಇತ್ತು, 40 ಆಯಿತು, 40ಇಂದ 30ಗೆ ಬಂತು, 30ಇಂದ 20 ಆಗ್ತಿದೆ. ಸೊ ಡಿಕ್ರೀಸ್ ಆಗ್ತಿದೆ ಟೆಂಪರೇಚರ್. ಸೊ ಇದರ ಅರ್ಥ ಏನು, ಕೂಲಿಂಗ್ ಆಗ್ತಿದೆ ಅಂತಲೇ ಅರ್ಥ. ಕೂಲಿಂಗ್ ಆಗ್ತಿದೆ ಅಂದರೆ ಯಾವ ಟೈಪ್ ಆಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ ಅಂತ ನಾನು ನಿಮ್ಮ ಥಿಯರಿ ಹೇಳಿದ್ದೆ. ಸೊ ಕೂಲಿಂಗ್ ಆಗುವಾಗ ಬಾಡಿ ಏನಾಗಬೇಕು, ಕಾಂಟ್ರಾಕ್ಟ್ ಆಗಬೇಕು. ಬಟ್ ಕಾಂಟ್ರಾಕ್ಟ್ ಆಗಲ್ಲ, ಏನಕ್ಕೆ, ಎರಡು ಎಂಡಲ್ಲಿ ಫಿಕ್ಸ್ಡ್ ಆಗಿದೆ. ಪರ್ಸನ್ನ ಹಿಡಿದು ಇಟ್ಕೊಂಡಿದ್ದಾರೆ, ಆ ಕಡೆ ಈ ಕಡೆ ಏನು ಮಾಡಿದ್ದಾರೆ, ಹಿಡಿದು ಇಟ್ಕೊಂಡ್ಬಿಟ್ಟಿದ್ದಾರೆ. ಇದೇ ಏನಿದು ಫಿಕ್ಸ್ಡ್ ಇದ್ದಂಗೆ. ಇದು ಹಿಡಿದು ಇಟ್ಕೊಂಡಿದ್ದಾರೆ ಅಂದರೆ ಇವನು ಏನು ಮಾಡಲ್ಲ, ಕೆಳಗಡೆ ಬೀಳಲ್ಲ. ಹಿಡಿದು ಇಟ್ಕೊಂಡಿರೋ ಕಾರಣದಿಂದ ಹಾಗೆ ಇರ್ತಾನೆ. ಸೊ ಹಿಡಿದು ಇಟ್ಕೊಂಡಿದ್ದಾರೆ ಅಂದರೆ ಯಾವ ಟೈಪ್ ಆಫ್ ಸ್ಟ್ರೆಸ್ ಡೆವಲಪ್ ಆಗ್ತಿದ್ದಾವೆ, ಟೆನ್ಸೈಲು. ಸೊ ಬಾಡಿಯಲ್ಲಿ ಏನಾಗುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಕಂಪ್ರೆಸಿವ್ ಅಲ್ಲ, ಟೆನ್ಸೈಲ್ ಡೆವಲಪ್ ಆಗುತ್ತೆ. ಅದೇ ಒಂದು ವೇಳೆ ನೀವು ಟೆಂಪರೇಚರ್ ಇಂಕ್ರೀಸ್ ಮಾಡ್ತಿದ್ದೀರ ಅಂದಾಗ ಬಾಡಿ ಏನಾಗಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು. ಬಟ್ ಆಗಲ್ಲ, ಏನಕ್ಕೆ, ಪ್ರಿವೆಂಟ್ ಮಾಡಿದ್ವಿ. ಆ ಕೇಸಲ್ಲಿ ಏನಾಗುತ್ತೆ, ಕಂಪ್ರೆಸಿವ್ ಆಗುತ್ತೆ. ಇಷ್ಟೇ. ಓಕೆ, ಸೊ ಟೆಂಪರೇಚರ್ ಇಂಕ್ರೀಸು ಡಿಕ್ರೀಸ್ ಅನ್ನೋ ವರ್ಡ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಕನ್ಫ್ಯೂಷನ್ ಮಾಡೋಕ್ಕೆ ನೋಡಿದ್ದಾನೆ. ವೆನ್ ಎ ಬಾರ್ ಈಸ್ ಹೀಟೆಡ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಈಸ್ ಪ್ರಿವೆಂಟೆಡ್. ಇಲ್ಲಿ ನೋಡಿ, ಇದು ಬಾರು ಹೀಟ್ ಮಾಡ್ತಿದ್ವಿ ಬಟ್ ಎಕ್ಸ್ಪ್ಯಾನ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡಿದ್ವಿ. ಸೊ ಫಸ್ಟು ನನ್ನ ಬಾರ್ ಹಿಂಗಿತ್ತು, ಅವನು ಡಾಟಾದಲ್ಲಿ ಹಂಗೇನು ಹೇಳಿಲ್ಲ, ಬಟ್ ಏನು ಮಾಡಿದ್ದಾನೆ, ಎಕ್ಸ್ಪ್ಯಾನ್ಷನ್ನ ಪ್ರಿವೆಂಟ್ ಮಾಡಿದ್ದಾನೆ. ಸೊ ಅಂದರೆ ಅರ್ಥ ಏನು, ಎರಡು ಎಂಡಲ್ಲಿ ಫಿಕ್ಸ್ಡ್ ಮಾಡಿದ್ದಾನೆ ಅಂತ ಅರ್ಥ. ಬಾರ್ನ ಏನು ಮಾಡಿದ್ವಿ, ಹೀಟ್ ಮಾಡ್ತಿದ್ವಿ ಟೆಂಪರೇಚರ್ ಇಂಕ್ರೀಸ್ ಮಾಡ್ತಿದ್ವಿ. ವಾಟ್ ಕೈಂಡ್ ಆಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಹೀಟ್ ಮಾಡ್ತಿದ್ವಿ ಅಂದರೆ ಬಾರು ಎಕ್ಸ್ಪ್ಯಾಂಡ್ ಆಗಬೇಕು, ಬಟ್ ಎಕ್ಸ್ಪ್ಯಾಂಡ್ ಆಗಲ್ಲ, ಯಾಕಂದರೆ ತಡೆದಿಟ್ಟಿದ್ವಿ. ತಡೆದಿರೋ ಕಾರಣದ ಏನಾಗುತ್ತೆ, ಒಳಗಡೆ ಕಂಪ್ರೆಸಿವ್ ಡೆವಲಪ್ ಆಗುತ್ತೆ. ಆಪ್ಷನ್ ಬಿ ಉತ್ತರ ಆಗುತ್ತೆ. ಥಿಯರಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಪ್ರಶ್ನೆಗಳು ಉತ್ತರ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 2 ಬಾರ್ಸ್ ಎ ಆ್ಯಂಡ್ ಬಿ ಮೇಡಪ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಇದನ್ನು ನಿಮಗೆ ರೀಸೆಂಟಾಗಿ ನಾನು ಏನು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಆ ಚಾನಲಲ್ಲಿ ಅಪ್ಲೋಡ್ ಮಾಡಿರೋ ಕ್ವಶನ್ಸ್ ಇದು. ಈ ಕ್ವಶನನ್ನು ಸಾಲ್ವ್ ಮಾಡೋಣ. 2 ಬಾರು ಎ ಮತ್ತು ಬಿ ಡಿಫ್ರೆಂಟ್ ಮೆಟೀರಿಯಲ್ಸ್ ಇದ್ದಾವೆ. 2 ಬಾರು ಒಂದು ಮೆಟೀರಿಯಲ್ದು ಏನೋ ಮೆಟೀರಿಯಲ್ ಇದೆ, ಇನ್ನೊಂದು ಬಾರ್ದು ಯಾವುದೋ ಮೆಟೀರಿಯಲ್ ಇದೆ. ಸೊ 2 ಬಾರ್ಸ್ ಎ ಆ್ಯಂಡ್ ಬಿ ಮೇಡಪ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ ಬಟ್ ಹ್ಯಾವಿಂಗ್ ಸೇಮ್ ಲೆಂತ್. ನೋಡಿ, ಡಿಫ್ರೆಂಟ್ ಮಟೀರಿಯಲು ಬಟ್ ಸೇಮ್ ಲೆಂತ್ ಇದೆ. ಸೊ ಇದು ನನ್ನ ಬಾರ್ ಒಂದು ಇಟ್ಕೊಳ್ತೀನಿ, ಒಂದು ಕಾಪರ್ ಇಟ್ಕೊಳ್ತೀನಿ, ಇನ್ನೊಂದು ಸ್ಟೀಲ್ ಅಂತ ಇಟ್ಕೊಳ್ತೀನಿ ಅಂತಲೇ ಇಟ್ಕೊಳ್ಳಿ. ಬಟ್ ಎರಡರದ್ದು ಲೆಂತ್ ಏನಾಗಿದೆ, ಲೆಂತ್ ಎಲ್ಲೆಲ್ಲೇ ಇದೆ.
ಓಕೆ. ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಹ್ಯಾವಿಂಗ್ ಸೇಮ್ ಲೆಂತ್ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಅಂದರೆ ಏರಿಯಾನು ಸೇಮ್ ಇದೆ. ಎರಡು ಮೆಟೀರಿಯಲ್ ಏನಾಗಿದೆ ಸೇಮ್ ಇದೆ. A1 ಮತ್ತು A2 ಏನಾಗಿದೆ, A1 = A2 ಆಗಿದೆ. ಎರಡು ಮೆಟೀರಿಯಲ್ದು ಏರಿಯಾ ಸೇಮ್ ಇದೆ. ಆರ್ ಸಬ್ಜೆಕ್ಟೆಡ್ ಟು ಸೇಮ್ ಟೆನ್ಸೈಲ್ ಲೋಡ್ ಕೂಡ ಸೇಮ್ ಅಂತೆ. ಟೆನ್ಸೈಲ್ ಲೋಡ್ ಕೂಡ ನಿಮ್ಗೆ ಏನಾಗ್ಬಿಟ್ಟಿದೆ, ಲೋಡ್ ಕೂಡ ಸೇಮ್ ಇದೆ. ಇದಕ್ಕೆ P ಮ್ಯಾಗ್ನಿಟ್ಯೂಡಲ್ಲಿ ಲೋಡ್ ಅಪ್ಲೈ ಮಾಡಿದ್ರೆ ಇದಕ್ಕೂ P ಮ್ಯಾಗ್ನಿಟ್ಯೂಡ್, ಇದಕ್ಕೂ P ಮ್ಯಾಗ್ನಿಟ್ಯೂಡಲ್ಲಿ ಅಪ್ಲೈ ಮಾಡಿದ್ರೆ ಇದಕ್ಕೂ P ಮ್ಯಾಗ್ನಿಟ್ಯೂಡ್. ಸೊ ಲೋಡ್ ಕೂಡ ಏನಾಗಿದೆ, P1 = P2, ಇದು P2, ಇದು P1. ಡಾಟಾ ಪ್ರಕಾರ ಎರಡರಲ್ಲೂ ಲೋಡ್ ಸೇಮ್ ಇದೆ ಅಂತ ಹೇಳ್ತಾನೆ. ಲೆಂತ್ ಕೂಡ ಏನಾಗಿದೆ, L1 = L2. ಓಕೆ. ದ ಎಕ್ಸ್ಟೆನ್ಷನ್ ಪ್ರೊಡ್ಯೂಸ್ಡ್ ಇನ್ ದಿ ಬಾರ್ ಆರ್ ಫೌಂಡ್ ಟು ಬಿ ಡಿಫ್ರೆಂಟ್. ಬಟ್ ಎಕ್ಸ್ಟೆನ್ಷನ್ ಏನು ಆಗಿದೆ, ಈ ಲೋಡಿಂದ ಎಕ್ಸ್ಟೆನ್ಷನ್ ಆಗ್ತಾಯಿದೆ. ಈ ಲೋಡಿಂದ, ಟೆನ್ಸೈಲ್ ಲೋಡಿಂದ ಏನು ಎಕ್ಸ್ಟೆನ್ಷನ್ ಆಗ್ತಿದೆ, ಇಲ್ಲಿ ಡೆಲ್ಟಾ L1, ಇಲ್ಲಿ ಡೆಲ್ಟಾ L2 ಅಂತ ತೊಗೊಂಡ್ರೆ ಡೆಲ್ಟಾ L1 ನಾಟ್ ಈಕ್ವಲ್ ಟು ಡೆಲ್ಟಾ L2 ಅಲ್ಲಂತ ಡಾಟಾದಲ್ಲಿ ಹೇಳ್ತಿರೋದು. ಯಾಕಂದರೆ ದ ಎಕ್ಸ್ಟೆನ್ಷನ್ ಪ್ರೊಡ್ಯೂಸ್ಡ್ ಇನ್ ದಿ ಬಾರ್ಸ್ ಆರ್ ಫೌಂಡ್ ಟು ಬಿ ಡಿಫ್ರೆಂಟ್. ಏನು ಎಕ್ಸ್ಟೆನ್ಷನ್ ಆಗಿದೆ ಎರಡು ಬಾರಲ್ಲಿ ಬೇರೆ ಬೇರೆ ಇದ್ದಾವೆ, ಹಾಗಾಗಿ ಎರಡು ಸಮ ಇಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ರೀಸನ್ ಫಾರ್ ದಿಸ್ ಡಿಫರೆನ್ಸ್? ಯಾವುದು ಎಲ್ಲವಕ್ಕೂ ಒಂದು ಅಪ್ರೋಪ್ರಿಯೇಟ್ ರೀಸನ್ ಅಂತ ಕೇಳ್ತಾನೆ. ನೋಡಿ, ಎರಡು ಮೆಟೀರಿಯಲ್ ಇದು ಹಿಂಗಾಗೋದಕ್ಕೆ ಕಾರಣ ಏನು, ಎರಡು ಮೆಟೀರಿಯಲ್ ಸೇಮ್ ಲೆಂತು, ಸೇಮ್ ಲೋಡು, ಸೇಮ್ ಏರಿಯಾ ಇದ್ದು ಬಟ್ ಎಕ್ಸ್ಟೆನ್ಷನ್ ಬೇರೆ ಆಗಿದೆ ಅಂದಾಗ ಏನು ಕಾರಣ ಅಂತ ಕೇಳ್ತಾನೆ. ಸೊ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಚೇಂಜ್ ಇನ್ ಲೆಂತ್ ಮೇಲೆ ತಾನೇ ಚೇಂಜ್ ಇನ್ ಲೆಂತೇ ಆಗಿರೋದು. ಚೇಂಜ್ ಇನ್ ಲೆಂತ್ಗೆ ಫಾರ್ಮುಲಾ ಬರ್ಕೊಳ್ಳೋಣ. ಚೇಂಜ್ ಇನ್ ಲೆಂತ್ = PL/AE ಫಾರ್ಮುಲಾ ಇರೋದು ಅಲ್ವಾ. ಸೊ ಈಗ ನನಗೆ ಇದು ಡೆಲ್ಟಾ L1, ಇದು ಡೆಲ್ಟಾ L2 ಅಂತ ತೊಗೊಂಡ್ರೆ PL/AE. ಸೊ ಇಲ್ಲಿ ನೋಡಿ, ನನಗೆ ಎರಡು ಮೆಟೀರಿಯಲ್ದು ಏನೇನು ಡಾಟಾ ಕೊಟ್ಟಿದ್ದಾನೆ, ಲೋಡು ಸೇಮ್ ಇದೆ, ಲೆಂತು ಸೇಮ್ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನು ಸೇಮ್ ಇದೆ. ಲೋಡು, ಲೆಂತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಇದೆ. ಡೆಲ್ಟಾ ಎಲ್ಲು ಎರಡರಲ್ಲೂ ಇನ್ಕ್ರೀಸ್ ಆಗ್ತಿದೆ ಅಂದರೆ ಅರ್ಥ ಯಂಗ್ಸ್ ಮಾಡ್ಯುಲಸೇ ಕಾರಣ ಆಗಿರಬೇಕು. ಯಾಕಂದರೆ ಯಂಗ್ಸ್ ಮಾಡ್ಯುಲಸ್ ಮೆಟೀರಿಯಲ್ದು ಬೇರೆ ಬೇರೆ ಇರೋ ಕಾರಣದಿಂದ ಮಟೀರಿಯಲ್ ಏನಾಗ್ತಿದೆ, ಡಿಫಾರ್ಮೇಷನ್ ಆಗ್ತಿದೆ. ಹಾಗಾಗಿ ಇದಕ್ಕೆ ಸೂಟಬಲ್ ರೀಸನ್ ಏನಾಗಿರಬೇಕು, ಲೋಡು, ಲೆಂತು, ಏರಿಯಾ ಎಲ್ಲ ಕ್ರಾಸ್ ಸೆಕ್ಷನ್ ಸೇಮ್ ಆದಾಗ ಇನ್ನು ನನ್ನ ಚೇಂಜ್ ಇನ್ ಲೆಂತ್ ಆಗ್ತಾ ಇರೋದು ಏನಕ್ಕಪ್ಪ ಅಂದರೆ ಮಟೀರಿಯಲ್ದು ಯಂಗ್ಸ್ ಮಾಡ್ಯುಲಸ್ಸು ಬೇರೆ ಬೇರೆ ಇದೆ. ಆ ಒಂದು ಕಾರಣದಿಂದನೇ ಡಿಫಾರ್ಮೇಷನು ಎರಡರಲ್ಲೂ ಬೇರೆ ಬೇರೆ ಆಗ್ತಿರೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಡೆನ್ಸಿಟೀಸ್, ಮೆಟೀರಿಯಲ್ದು ಡೆನ್ಸಿಟೀಸ್ ಡಿಫ್ರೆಂಟ್ ಇರೋ ಕಾರಣದಿಂದಲ್ಲ, ಯಂಗ್ಸ್ ಮಾಡ್ಯುಲಸ್ಸು ಡಿಫ್ರೆಂಟ್ ಇರೋ ಕಾರಣದ, ಪಾಯ್ಸನ್ಸ್ ರೇಷನು ಅಲ್ಲ, ಲೋಡ್ ಅಪ್ಲೈಡು ನಾಟ್ ಯೂನಿಫಾರ್ಮ್ ಇದೆ ಅಂತಲೂ ಅಲ್ಲ. ಇಲ್ಲೇ ನೀವು ಫಾರ್ಮುಲಾಯಿಂದನೂ ನೋಡಿದ್ವಲ್ವ, ಲೋಡ್ ಚೇಂಜ್ ಇನ್ ಲೆಂತು, ಯಂಗ್ಸ್ ಮಾಡ್ಯುಲಸ್ಸು ಚೇಂಜ್ ಆದರೆ ಡಿಫಾರ್ಮೇಷನು ಚೇಂಜ್ ಆಗುತ್ತೆ. ಲೋಡು ಎಲ್ಲವೂ ಸೇಮ್ ಇದೆ, ಯಂಗ್ಸ್ ಮಾಡ್ಯುಲಸ್ ಮಾತ್ರ ಮೆಟೀರಿಯಲ್ದು ಡಿಫ್ರೆಂಟ್ ಇದೆ. ಈ ಫಾರ್ಮುಲಾಯಿಂದನೇ ನೀವು ಹೇಳ್ಬೋದು ಯಂಗ್ಸ್ ಮಾಡ್ಯುಲಸ್ ಆಫ್ ದಿ ಮೆಟೀರಿಯಲ್ ಈಸ್ ಡಿಫ್ರೆಂಟ್. ಸೊ ದ ಡಿಫಾರ್ಮೇಷನ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದಿ ಮೆಟೀರಿಯಲ್ ಈಸ್ ಡಿಫರೆಂಟ್ ಅಷ್ಟೇ. ಓಕೆ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ತೊಗೊಂಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. BL ಆಸ್ಪಿರೆಂಟ್ಸ್ಗೆ ಅತಿ ಮುಖ್ಯವಾಗಿ ಸಾಲ್ವ್ ಮಾಡ್ತಿರೋಂಥ ಪ್ರಶ್ನೆಗಳಿದು, ಹಾಗೂ KPCL ಆಸ್ಪಿರೆಂಟ್ಸ್ಗೂ ಜೊತೆಗೆ ಬೇರೆ ಟೆಕ್ನಿಕಲ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿದ್ರೆ ಮೆಕ್ಯಾನಿಕಲ್ಗೆ ಅವರಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಆಗಿರುತ್ತೆ. ಇಷ್ಟೇ ಅಂತ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.